ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರಾದ ನಾಮದಲ್ಲಿ ವಂದನೆಗಳು. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಎಷ್ಟೋ ಆಸಕ್ತಿಯಿಂದ ಬಂದಿದ್ದೀರಾ. ಮನುಷ್ಯರ ಮಾತುಗಳನ್ನು ಕೇಳುವುದಕ್ಕಿಂತ ದೇವರ ಮಾತುಗಳನ್ನು ಕೇಳುವಾಗ ಅವು ಸ್ವಾರ್ಥವಿಲ್ಲದೆ ಇರುವಂಥವುಗಳು, ಅವು ಪಕ್ಷಪಾತ ತೋರಿಸದೇ ಇರುವಂಥವುಗಳು, ಅವು ನಮ್ಮನ್ನು ಕೀಳುಮಟ್ಟಕ್ಕೂ ನೋಯಿಸುವುದಕ್ಕೂ ಅಲ್ಲದೆ ನಮ್ಮ ಗಾಯಗಳನ್ನು ವಾಸಿ ಮಾಡಲಿಕ್ಕೂ ನಮಗಾದಂಥ ನೋವುಗಳನ್ನು ಸರಿಪಡಿಸಲಿಕ್ಕೂ ದೇವರ ವಾಕ್ಯಕ್ಕೆ ಶಕ್ತಿಯೂ ಬಲವೂ ಇದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿರೋಣ. ದೇವಜನವೇ, ನಾವು ಒಂದು ಗಿಡವನ್ನು ನೆಟ್ಟರೆ ಆ ಗಿಡವು ಬೆಳೆಯಬೇಕೆಂದು ನಾವು ಆಶಿಸ್ತೇವೆ. ನಮಗೆ ಮಕ್ಕಳಾದರೆ ಆ ಮಕ್ಕಳು ಕೂಡ ಮೆಚುರಿಟಿಗೆ ಬರಬೇಕೆಂಬುದಾಗಿ ಆಶಿಸುತ್ತೇವೆ. ಯಾರ ಮಕ್ಕಳು ತುಂಬ ತುಂಟತನ ಮಾಡುತ್ತಾ ಯಾವಾಗಾದರೂ ಅಲ್ಲಿ ಇಲ್ಲಿ ಏನಾದರೂ ಓಡಾಟ ಮಾಡಿ ತಪ್ಪು ಕೆಲಸ ಮಾಡುವಾಗ ಅವರನ್ನು ಬೈಯುವುದಿಲ್ಲ, ಮಕ್ಕಳ ತಂದೆ ತಾಯಿಗಳನ್ನು ಬೈತಾರೆ. ನಿಮ್ಮ ತಂದೆ ತಾಯಿಗಳು ಕಲಿಸಿರೋದು ಇದೇನಾ ನಿಮ್ಮ ತಂದೆ ತಾಯಿಗಳು ಮನೆಯವರು ನಿಮಗೆ ಹೇಳಿಕೊಟ್ಟಿರೋದು ಅಂತ ಬೈತಾರೆ. ಎಲ್ಲಿಯಾದರೂ ನಮ್ಮ ಮಕ್ಕಳು ಘನವಾದ ಕಾರ್ಯಗಳನ್ನು ಮಾಡಿದರೆ, ಓ ನೀನು ಎಂಥ ದೊಡ್ಡ ಕೆಲಸ ಮಾಡಿದೀಯಾ, ಎಂಥ ಒಳ್ಳೆ ಕೆಲಸ ಮಾಡಿದೀಯಾ, ನಿಜವಾಗಿಯೂ ನಿಮ್ಮ ತಂದೆ ತಾಯಿ ಗ್ರೇಟ್ ಅನ್ನುವಾಗ ತಂದೆ ತಾಯಿ ಏನು ಮಾಡ್ತಾರೆ? ಬಹಳ ಸಂತೋಷ ಪಡ್ತಾರೆ. ಓ ನಮ್ಮ ಮಕ್ಕಳು ನಮಗೆ ಮರ್ಯಾದೆ ತಂದರು, ಗೌರವ ತಂದರು, 4 ಜನರ ಮಧ್ಯದಲ್ಲಿ ನಮ್ಮ ಹೆಸರನ್ನು ಘನಪಡಿಸಿದರು ಎಂದು ಖುಷಿ ಆಗ್ತಾರೆ ಇಲ್ವಾ? ಆದರೆ ಒಂದು ವೇಳೆ ಅವಮಾನ ತಂದರೆ ಬೈತೀವಿ ಮಕ್ಕಳನ್ನ. ನಮ್ಮ ಹೆಸರನ್ನು ಹಾಳು ಮಾಡಿದ್ರಿ, ನಮಗೆ ಅವಮಾನ ತಂದಿದ್ದೀರಾ, ಈ ಥರ ಯಾಕೆ ನಡ್ಕೊಳ್ತೀರಾ, ಈ ಥರ ಯಾಕೆ ಮಾತಾಡ್ತೀರಾ, ಈ ಥರ ಯಾಕೆ ಬಿಹೇವ್ ಮಾಡ್ತೀರಾ ಅಂತ ಹೇಳಿ ನಮ್ಮನ್ನು ಬೈಯುವಂಥವರಾಗಿರುತ್ತಾರೆ. ಆಲೋಚನೆ ಮಾಡಿ, ತಂದೆ ತಾಯಿಗಳಾಗಿರುವ ನಾವು, ವ್ಯವಸಾಯಗಾರರಾಗಿರುವಂಥ ನಾವು, ಕೆಲಸ ಮಾಡುವಂಥ ನಾವು ಅವಮಾನ ಪಡಿಸುವಾಗ ಎಷ್ಟು ಬೇಸರಿಕೆ ಆಗುತ್ತದೆ. ಹಾಗಾದರೆ ಯೇಸುವಿನ ಮಕ್ಕಳು ಎನಿಸಿಕೊಂಡಂಥ ನಾವು ಕೂಡ ದೇವರ ನಾಮವನ್ನು ಅವಮಾನಪಡಿಸಿದರೆ ನಮ್ಮ ಮಾತಿನಿಂದಾಗಲಿ, ನಡವಳಿಕೆಯಿಂದಾಗಲಿ, ಕ್ರಿಯೆಗಳಿಂದಾಗಲಿ ಏನಾದರೂ ಯೇಸಪ್ಪನ ನಾಮಕ್ಕೆ ಅವಮಾನಕರವಾದ ಕೃತ್ಯಗಳನ್ನು ನಡೆಸಿಕೊಂಡರೆ ದೇವರಿಗೂ ಕೂಡ ನೋವಾಗುತ್ತದೆ. ಒಂದು ವೇಳೆ ನಾವು ಒಳ್ಳೆಯ ರೀತಿಯಲ್ಲಿ ನಡವಳಿಕೆಯನ್ನು ತೋರಿಸಿದರೆ ದೇವರೇನು ಹೇಳ್ತಾನೆ ಗೊತ್ತಾ? ಯೋಬನ ಕುರಿತಾಗಿ ಸಾಕ್ಷಿ ಕೊಟ್ಟಂತೆ ಸೈತಾನನಿಗೆ ಹೇಳುತ್ತಾನೆ, ಸೈತಾನನೇ, ನನ್ನ ಮಗನಾದ ಯೋಬನನ್ನು ನೋಡಿದೀಯಾ, ನನ್ನ ಮಗನಾದ ಯೋಬನ ಕುರಿತು ಗಮನಿಸಿದೀಯಾ ಅಂತಾನೆ. ಅಂದರೆ ಆ ರೀತಿಯಾದಂಥ ಸಾಕ್ಷಿ ನೀವು ನಾನು ಹೊಂದಿಕೊಂಡಿದ್ದೇವಾ ಎನ್ನುವಂಥದ್ದು ಈ ದಿನ ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಅಂದರೆ ನಾವು ಕ್ರಿಶ್ಚಿಯನ್ ಮೆಚುರಿಟಿ, ಅಂದರೆ ಕ್ರೈಸ್ತಿಯ ಪ್ರಾವೀಣ್ಯತೆ ಅಂದರೆ ಮೆಚುರಿಟಿ ಅನ್ನೋದು ಒಂದು ಸರಿಯಾದಂಥ ಕನ್ನಡದ ಪದ ನನಗೆ ಸಿಗಲಿಲ್ಲ. ಬಟ್ ಪ್ರಾವೀಣ್ಯತೆ, ಕ್ರಿಸ್ತಿಯ ಪ್ರಾವೀಣ್ಯತೆ ಎಂದು ನಾವು ಹೇಳುತ್ತಾ ಇರುತ್ತೇವೆ. ನೋಡಿ, ಬೈಬಲ್ ಎಂದಿಗೂ ಕೆಟ್ಟದ್ದಲ್ಲ, ಯೇಸು ಸ್ವಾಮಿ ಎಂದಿಗೂ ಕೆಟ್ಟವರಲ್ಲ. ಆದರೆ ಅನೇಕ ಅನ್ಯರಿಗೆ, ಹೊರಗಿನ ಜನರಿಗೆ ಈ ಬೈಬಲಲ್ಲಿ ಏನು ಬರೆದಿದೆ, ಯೇಸು ಸ್ವಾಮಿ ಏನು ಬೋಧಿಸಿದ್ದಾರೆ ಎಂಬುದು ಹೆಚ್ಚಾಗಿ ಗೊತ್ತಾಗೋದಿಲ್ಲ. ಅವರಿಗೆ ಗೊತ್ತಾಗೋದು ಯಾವಾಗ ಗೊತ್ತಾ? ನಮ್ಮನ್ನು ಅವರು ನೋಡಿದಾಗ. ಓ, ಇವರು ಚರ್ಚ್ಗೆ ಹೋಗ್ತಾರಲ್ವಾ, ಇವರು ಯೇಸುವನ್ನು ನಂಬಿದಾರಲ್ವಾ, ಹಾಗಾದ್ರೆ ಇವರು ಹೇಗೆ ನಡ್ಕೊಳ್ಳುತ್ತಾರೋ ಹಾಗೆಯೇ ಅವರ ದೇವರು ಇರುತ್ತಾರೆ, ಹಾಗೆಯೇ ಅವರ ಗ್ರಂಥವು ಇರುತ್ತದೆ. ಆದರೆ ಹೆಚ್ಚಿನ ಶೇಕಡ ನಾವು ನೋಡುವಾಗ ದೇವರ ಮಕ್ಕಳು ಬಹಳ ಗಾಂಭೀರ್ಯವಾಗಿಯೂ ಬಹಳ ಮೆಚೂರ್ಡ್ ಆಗಿ, ಪಾರಿಣಿತರಾಗಿ ಇರುತ್ತಾರೆ. ಕೆಲವು ಕಡೆಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಕೆಲವರು ಮಾತ್ರ ಇಷ್ಟಾನುಸಾರವಾಗಿ ನಡೆದುಕೊಂಡು ಅವರು ದೇವರ ನಾಮಕ್ಕೆ ಅವಮಾನ ತರುತ್ತಾರೆ. ಹೇಗೆ ನಮ್ಮ ಮಕ್ಕಳು ನಮಗೆ ಗೌರವ ತರಬೇಕೆಂದು ಆಶಿಸುತ್ತೇವೋ ಹಾಗೆಯೇ ದೇವರು ಕೂಡ ನಾವು ಆತನ ಮಕ್ಕಳಾಗಿರುವುದರಿಂದ ನಾವು ಆತನಿಗೆ ಘನತೆಯನ್ನು ತರಬೇಕಂತಲೂ, ನಾವು ಕೂಡ ಬೆಳೆದವರಾಗಿ ಪ್ರಾವೀಣ್ಯವುಳ್ಳವರಾಗಿರಬೇಕೆಂತಲೂ ದೇವರು ಆಶಿಸುತ್ತಾರೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಎಫಿಷಿಯನ್ಸ್ 4:13. ಎಫೆಸ 4:13ನೇ ವಾಕ್ಯವನ್ನ ಓದಿಕೊಳ್ಳೋಣ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ
ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನ ಅನುಗ್ರಹಿಸಿದನು. ಇದೊಂದು ದೊಡ್ಡ ವಾಕ್ಯವಾಗಿದ್ದರೂ ಕೂಡ ನಾನು ಅಲ್ಲಿರುವಂತ ಕೆಲವು ಪದಗಳನ್ನು ನಿಮಗೆ ತೋರಿಸುತ್ತೇನೆ. ಮೇಲೆ ನೋಡಿರಿ, ಅಲ್ಲಿ ಹೇಳುತ್ತದೆ, ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನ ಹೊಂದಿ. ಆ ನಂತರದ ಪದವನ್ನು ಗಮನಿಸಿರಿ, ಪ್ರವೀಣತೆಗೆ ಬಂದವರಾಗಿ. ಏನಕ್ಕೆ ಬಂದವರಾಗಿ? ಪ್ರವೀಣತೆಗೆ ಬಂದವರಾಗಿ ಅಂದ್ರೆ ಅದರ ಅರ್ಥ ಏನು? ಒಂದು ವೇಳೆ ಸಾಧಾರಣ ಭಾಷೆಯಲ್ಲಿ ಕೆಲವು ಸಾರಿ ನಮ್ಮ ಹೆಣ್ಣು ಮಕ್ಕಳನ್ನ, ನಮಗೆ ತಾಯಂದಿರಿದ್ದಾರೆ, ಸಹೋದರಿದ್ದಾರೆ, ಆದ್ರಿಂದ ನಾನು ಹೇಳ್ತೇನೆ, ನಾವು ಕೆಲವು ಸಾರಿ ಹೇಳ್ತೇವೆ ಮಕ್ಕಳು ಮೆಚ್ಯೂರಿಟಿಗೆ ಬಂದರು ಅಂತ ಹೇಳ್ತೇವೆ ಅಲ್ವಾ. ಹುಡುಗರು ಕೂಡ ಒಂದು ಮೆಚ್ಯೂರ್ಡ್ ಹುಡುಗಪ್ಪ ಅಂದ್ರೆ ಅದರ ಅರ್ಥ ಏನಂದ್ರೆ ಹುಡುಗಾಟಿಕೆ ಇಲ್ಲದೆ ಒಂದು ಸ್ಥಾನಕ್ಕೆ ಬರುವಂಥದ್ದು. ಆ ವ್ಯಕ್ತಿ ಮಾತನಾಡುವ ಮಾತು, ನಡ್ಕೊಳ್ಳುವ ನಡತೆ, ಅವರು ಮಾಡುವ ಕೆಲಸ ಹೇಗಿರಬೇಕಂತೆ? ಮೆಚ್ಯೂರಿಟಿ ಅಂದ್ರೆ ಅದರರ್ಥ ಕನ್ನಡದಲ್ಲಿ ಹೇಳುತ್ತದೆ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆಗೆ ಬರಬೇಕು. ಹಾಲೆಲೂಯ. ಏನ್ ಬರಬೇಕು? ಕ್ರಿಸ್ತನ ಪರಿಪೂರ್ಣತೆಗೆ ಬರಬೇಕು. ದೇವರ ವಾಕ್ಯ ನಮಗೆ ಯಾವಾಗಲೂ ಹೇಳುವುದೇನೆಂದರೆ, ನಾವು ದೇವರ ನಾಮವನ್ನ ಅವಮಾನ ಪಡಿಸುವಂತವರಾಗಿರಬಾರದು. ನೋಡಿ, ದೇವರು ಯಾವತ್ತು ನಮ್ಮನ್ನ ಚಿಕ್ಕ ಮಕ್ಕಳಾಗಿ, ಪಾರಮಾರ್ಥಿಕ ಹಾಲನ್ನು ಕುಡಿಯುವವರಾಗಿ, ಯಾವಾಗಲೂ ಒಂದೇ ರೀತಿಯಾಗಿ ಇರಬೇಕೆಂಬುದು ಆತನು ಆಶಿಸುವುದಿಲ್ಲ. ನೋಡಿ, ನಾವು ಈ ಪ್ರವೀಣತೆಗೆ ಬಂದಿದ್ದೇವಂದ್ರೆ, ಕೆಲವರು ಹೇಳ್ತಾರೆ ಗಟ್ಟಿಯಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ಬೈಬಲ್ ಅನ್ನು ನಾನು ಓದಿ ಮುಗಿಸಿದ್ದೇನೆ, ನಾನು ಎಷ್ಟೋ ವರ್ಷಗಳಿಂದ ಚರ್ಚ್ಗೆ ಹೋಗುತ್ತಾ ಇದ್ದೇನೆ. ಇದು ಯಾವುದೂ ನಿಮ್ಮ ಪ್ರವೀಣತೆಗೆ ಲೆಕ್ಕಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಎಷ್ಟೋ ಜನರು ತುಂಬಾ ವರ್ಷಗಳು ಚರ್ಚ್ಗೆ ಹೋಗ್ತಾರೆ, ಎಷ್ಟೋ ಜನರು ಬೈಬಲ್ ಅನ್ನು ಓದಿ ಮುಗಿಸಿದ್ದಾರೆ, ಎಷ್ಟೋ ಜನರು ಗಟ್ಟಿಯಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅದು ಮುಖ್ಯವಲ್ಲ. ಬದಲಾಗಿ ನಿಮ್ಮನ್ನ ನೋಡುವಾಗ, ನನ್ನನ್ನ ನೋಡುವಾಗ ನಮ್ಮ ಮಾತು ಹೇಗಿದೆ ಎಂಬುದು ಬಹಳ ಮುಖ್ಯ. ಸಾಧಾರಣವಾಗಿ ಭಾನುವಾರ ಆಲಯಕ್ಕೆ ಬಂದಾಗ ಸೇವಕರ ಮುಂದೆ, ವಿಶ್ವಾಸಿಗಳ ಮುಂದೆ ನಾವು ತುಂಬಾ ಒಳ್ಳೆಯವರಂತೆ ನಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆಗ ಅಲ್ಲ ನಮ್ಮ ನಿಜವಾದ ಟೆಸ್ಟು. ನೋಡಿ, ಒಂದು ಹಡಗನ್ನ ತಯಾರು ಮಾಡ್ತಾರೆ, ನಿಮಗೆ ಗೊತ್ತಿದೆ, ಮರದಲ್ಲಿ ಹಡಗನ್ನ ತಯಾರು ಮಾಡ್ತಾರೆ. ಹಡಗನ್ನ ತಯಾರು ಮಾಡಿ ಮರುಭೂಮಿಯಲ್ಲಿ ಅದನ್ನ ಟೆಸ್ಟ್ ಮಾಡೋದಿಲ್ಲ, ಅರಣ್ಯದಲ್ಲಿ ಅದನ್ನ ಟೆಸ್ಟ್ ಮಾಡೋದಿಲ್ಲ. ಎಲ್ಲಿ ಟೆಸ್ಟ್ ಮಾಡ್ತಾರೆ? ಅದನ್ನ ನೀರಿನಲ್ಲಿ ಟೆಸ್ಟ್ ಮಾಡ್ತಾರೆ. ಕಾರಣ ಏನು? ಅದು ಎಲ್ಲಿ ತನ್ನ ಸಾಮರ್ಥ್ಯವನ್ನ, ತನ್ನ ಗುಣಮಟ್ಟವನ್ನ ಎಲ್ಲಿ ಅದು ನಿರೂಪಿಸಿಕೊಳ್ಬೇಕು? ನೀರಿನಲ್ಲಿ ನಿರೂಪಿಸಿಕೊಳ್ಳಬೇಕು. ಅದು ನೀರಿನ ಒಳಗಡೆ ಟೆಸ್ಟ್ ಮಾಡಿ, ಇದು ಜನರನ್ನ ಒತ್ತುಕೊಂಡು ಹೋಗಲಿಕ್ಕೆ, ಸಾಮಗ್ರಿಗಳನ್ನ ಒತ್ತುಕೊಂಡು ಹೋಗಲಿಕ್ಕೆ ಇದು ಯೋಗ್ಯ ಎಂದು ಹೇಳಿ ಹಡಗನ್ನ ನೀರಲ್ಲಿ ಟೆಸ್ಟ್ ಮಾಡ್ತಾರೆ. ಹೌದಾ ಇಲ್ವಾ? ನಾವು ಕೂಡ ನಿಜವಾದ ಕ್ರೈಸ್ತರು ಎಂಬುದನ್ನ ಯಾವಾಗ ಟೆಸ್ಟ್ ಮಾಡ್ತಾರೆ? ಯಾವಾಗ ಗೊತ್ತಾಗುತ್ತೆ ನಾವು ನಿಜವಾದ ಕ್ರೈಸ್ತರು ಎನ್ನುವಂಥದ್ದು? ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ನಿಜವಾಗಿ ನಮಗೆ ಕೋಪ ಬಂದಾಗ, ಕಷ್ಟ ಬಂದಾಗ, ಶೋಧನೆ ಬಂದಾಗ, ಸಮಸ್ಯೆ ಬಂದಾಗ, ಆಗ ನಮಗೆ ಗೊತ್ತಾಗುತ್ತೆ ನಾವು ನಿಜವಾದ ದೇವರ ಮಕ್ಕಳ ಇಲ್ವಾ ಅನ್ನೋದು ಆಗ ಗೊತ್ತಾಗ್ತದೆ ಅಲ್ವಾ. ನಿಜವಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದ್ದಾರ ಇಲ್ವಾ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಎಕ್ಸಾಮ್ಸ್ ಅಲ್ಲಿ ಬರೆದಾಗ ಗೊತ್ತಾಗ್ತದೆ, ಹೌದಲ್ವಾ? ಆವಾಗ ಅವರ ನಿಜವಾದ ಪರೀಕ್ಷೆ ಸ್ಟಾರ್ಟ್ ಆಗುತ್ತದೆ. ಕ್ರೈಸ್ತರು ಕೂಡ ನಿಜವಾಗಿ ಅವರ ಶೋಧನೆ ಅವರು ಯಾವಾಗ ಗೆಲ್ಲಬೇಕಂತ ಹೇಳಿದ್ರೆ, ಅವರು ಯಾವಾಗ ಶೋಧನೆಗೆ ಒಳಪಡುತ್ತಾರೋ. ಯೋಬನ ಕುರಿತಾಗಿ ನಾವು ಧ್ಯಾನ ಮಾಡುತ್ತೇವೆ, ಯೋಸೇಫನ ಕುರಿತು ಧ್ಯಾನ ಮಾಡುತ್ತೇವೆ, ದಾವೀದನ ಕುರಿತು ಧ್ಯಾನ ಮಾಡುತ್ತೇವೆ, ಸಂಸೋನನ ಕುರಿತು ಧ್ಯಾನ ಮಾಡುತ್ತೇವೆ. ಅವರು ಚೆನ್ನಾಗಿದ್ದಾಗಲ್ಲ ಅವರ ನಿಜವಾದ ಗುಣ ಗೊತ್ತಾಗೋದು. ನಿಜವಾದ ಗುಣ ಗೊತ್ತಾಗೋದು ಅವರು ಶೋಧಿಸಲ್ಪಟ್ಟಾಗ. ಬಂಗಾರವು ಅದು ಪರಿಶುದ್ಧವಾಗಿದೆಯಾ, ಅದು ಒರಿಜಿನಲ್ ಇಲ್ವಾ ಅಂತ ಯಾವಾಗ ಗೊತ್ತಾಗುತ್ತೆ? ಅದನ್ನು ತಿಕ್ಕಿ ನೋಡಿದಾಗ, ಅದು ಪುಟಕ್ಕೆ ಹಾಕಿ ಏನು ಬೆಂಕಿಗೆ ಹಾಕಿದಾಗ ಗೊತ್ತಾಗುತ್ತದೆ ಅದರ ಪರಿಶುದ್ಧತೆ ಏನಾಗಿದೆ ಎಂಬುದಾಗಿ. ನಿಮ್ಮ ನನ್ನ ನಂಬಿಕೆ, ನಿಮ್ಮ ನನ್ನ ಬೆಳವಣಿಗೆ ಯಾವಾಗ ಗೊತ್ತಾಗುತ್ತಂತೆ? ಕಷ್ಟ ಬಂದಾಗ, ಕೋಪ ಬಂದಾಗ, ಶೋಧನೆ ಬಂದಾಗ,
ಸಮಸ್ಯೆ ಬಂದಾಗ, ನಿಜವಾಗಿಯೂ ಏನಾದರೂ ಏರುಪೇರುಗಳಾದಾಗ ಆಗ ಗೊತ್ತಾಗುತ್ತದೆ ನಿಜವಾಗಿಯೂ ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನಲ್ಲಿ ಬೆಳೆದಿದ್ದೇವೆ ಎಂಬುದಾಗಿ. ಬೈಬಲ್ ಯಾವಾಗಲೂ ಒಂದು ವಿಷಯ ಹೇಳುತ್ತದೆ, ನಾವು ಕ್ರಿಸ್ತನ ಸ್ವಾರೂಪ್ಯಕ್ಕೆ ಬರಬೇಕಂತೆ. ಯಾವ ರೀತಿ? ಅದರ ಅರ್ಥ ನಾವು ಕ್ರಿಸ್ತನ ಹಾಗೆ ನಾವೇನಾಗಬೇಕು? ಮಾರ್ಪಡಬೇಕು. ಕ್ರಿಸ್ತನ ಹಾಗೆ ನಾವು ಮಾರ್ಪಡಬೇಕು. ಆಗ ಮಾರ್ಪಡುವುದಾದರೇನೆ ಅದು ನಿಜವಾದ ಸ್ವಾರೂಪ್ಯ. ಕೆಲವು ಸಾರಿ ನಾವೇನಂದುಕೊಳ್ಳುತ್ತೇವೆ ಅಂದ್ರೆ, ನಾನು ಬೇರೆಯವರ ಮುಂದೆ ನಾನು ಚೆನ್ನಾಗಿದ್ದೇನೆ. ನಾನು ಕಳೆದ ದಿನಗಳಲ್ಲಿ ಒಂದು ಚಿಕ್ಕ ಸ್ಟೋರಿಯನ್ನ ನಾನು ಓದಿದೆ. ಆ ಚಿಕ್ಕ ಸ್ಟೋರಿ ಏನಂದ್ರೆ, ಒಂದು ಮ್ಯೂಸಿಯಂ ಅನ್ನ ತಯಾರು ಮಾಡ್ತಾ ಇದ್ದಾರೆ. ಅಲ್ಲಿ ಕಲ್ಲನ್ನ ಕೆತ್ತನೆ ಮಾಡುವಂತ ಒಂದು ಕೆಲಸವನ್ನ ಕೊಟ್ಟಿರ್ತಾರೆ. ಆ ಶಿಲ್ಪಿ ಕಲ್ಲುಗಳನ್ನೆಲ್ಲ ಒಂದೇ ತರದ ಕಲ್ಲುಗಳನ್ನ ನೀವು ನೋಡಿರ್ತೀರಾ. ಕೆಲವು ಕಡೆಗಳಲ್ಲಿ ಆ ಕಡೆ ಈ ಕಡೆ ಒಂದೇ ತರ ಡಿಸೈನ್ ಇರುತ್ತೆ, ಒಂದೇ ಡಿಸೈನ್ ಮೇಲೆವರೆಗೂ ಒಂದೇ ತರ ಇರುತ್ತೆ. ಒಂದು ಕಲ್ಲನ್ನ ತೆಗೆದುಕೊಂಡು ಅವನು ಕಲ್ಲನ್ನ ಕೆತ್ತನೆ ಮಾಡಿ ಏನು ಮಾಡ್ತಾನೆ ಅಂದ್ರೆ ಎಲ್ಲವನ್ನು ತಯಾರು ಮಾಡ್ತಾನೆ. ಅಲ್ಲಿ ಆ ಒಂದು ಸ್ತ್ರೀ ಒಂದು ಚಿತ್ರವನ್ನ ಆತನು ಕೆತ್ತನೆ ಮಾಡಿಬಿಟ್ಟು ಹಿಂದ್ಗಡೆ ಜಡೆ ಇರುತ್ತಲ್ವಾ, ಕೂದಲು ಜಡೆ ಹಾಕೋದನ್ನ ಮಾಡ್ತಾ ಇರ್ತಾರೆ. ಆದರೆ ಒಂದು ಕಡೆ ಅವನೇನ್ ಮಾಡ್ತಾನಂದ್ರೆ, ಒಂದು ಜಡೆಯ ಎರಡನ್ನ ಬಿಟ್ಟು ಮೂರನೇ ಜಾಗದಲ್ಲಿ ಒಂದು ಹೂವಿನ ರೀತಿಯಲ್ಲಿ ಕೆತ್ತನೆ ಮಾಡ್ತಾ ಇರ್ತಾನೆ. ಆದರೆ ಒಂದು ವಿಗ್ರಹದಲ್ಲಿ, ಒಂದು ಚಿತ್ರದಲ್ಲಿ ಮಾತ್ರ ಎರಡು ಬಿಟ್ಟು ಮೂರನೇದರಲ್ಲಿ ಮಾಡೋ ಬದಲು ಒಂದೇ ಬಿಟ್ಟು ಇನ್ನೊಂದು ಹೂವದಲ್ಲಿ ಇಡ್ತಾನಂತೆ. ಆಗ ಆ ಒಂದು ವಿಗ್ರಹವನ್ನ, ಆ ಒಂದು ಶಿಲೆಯನ್ನ ಇವನೇನ್ ಮಾಡ್ತಾನಂದ್ರೆ ಮ್ಯೂಸಿಯಂನ ಮೇಲ್ಭಾಗದಲ್ಲಿ ಇಡ್ತಾನಂತೆ, ಮೇಲ್ಭಾಗದಲ್ಲಿ. ಅದಕ್ಕೆ ಒಬ್ಬರು ಬಂದು ಕೇಳ್ತಾರೆ, ಯಾಕೆ ಆ ಸುಂದರವಾಗಿರುವಂತ ಒಂದು ಶಿಲೆಯನ್ನ ನೀವು ಮೇಲೆ ಇಟ್ಟಿದ್ದೀರಲ್ವಾ, ಅದನ್ನೇ ಕೆಳಗಡೆ ಇಡಬಹುದಾಗಿತ್ತಲ್ವಾ ಅಂತ ಕೇಳ್ತಾರೆ. ಆವಾಗ ಶಿಲ್ಪಿ ಹೇಳ್ತಾನೆ, ಇಲ್ಲ, ಆ ಒಂದು ಶಿಲೆಯ ಹಿಂದ್ಗಡೆ ಇದೆಯಲ್ವಾ ಕೂದಲು, ಆ ಕೂದಲಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ, ಅದಕ್ಕೆ ಅದು ಕೆಳಗಡೆ ಇಡೋದು ಬೇಡ, ಅದನ್ನ ಮೇಲ್ಗಡೆ ಇಡೋಣ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಕೇಳ್ತಾರಂತೆ, ನೋಡಿ ನೀವು ಇಷ್ಟು ಶಿಲೆಗಳನ್ನ ಮಾಡಿದ್ದೀರಾ, ಇಷ್ಟು ಶಿಲೆಗಳು ಪರ್ಫೆಕ್ಟ್ ಆಗಿ ಬಂದಿದೆ, ಆ ಎರಡು ಸ್ಥಾನ ಬಿಟ್ಟು ಮೂರನೇ ಸ್ಥಾನವನ್ನು ಯಾರು ಗಮನಿಸ್ತಾರೆ? ಯಾರು ಗಮನಿಸಲ್ವಲ್ಲ, ಮತ್ತೆ ನೀನ್ ಯಾಕೆ ಚಿಂತೆ ಮಾಡ್ತೀರಾ, ಅದನ್ನು ಇಲ್ಲೇ ಇಡ್ಬೋದಲ್ಲ ಅಂತ ಕೇಳ್ತಾರೆ. ಆಗ ಆ ಶಿಲ್ಪಿ ಹೇಳ್ತಾನಂತೆ, ನೋಡಿ ಯಾರೂ ಗಮನಿಸದೇ ಇರಬಹುದು, ಆದರೆ ಪ್ರತಿ ಸಾರಿ ನಾನು ಮ್ಯೂಸಿಯಂಗೆ ಬಂದಾಗ ನನಗೆ ಗೊತ್ತಿದೆ ನಾನು ಎಲ್ಲೋ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ನನಗೆ ಗೊತ್ತಿದೆ, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿದೆ ನಾನು ಮಾಡಿರೋ ತಪ್ಪು. ಪ್ರತಿ ಸಾರಿ ನಾನು ಇಲ್ಲಿಗೆ ಬಂದಾಗ ನನಗೆ ಗೊತ್ತಾಗುತ್ತೆ ನಾನು ಒಂದು ತಪ್ಪು ಮಾಡಿದ್ದೇನೆ ಎಂಬುದಾಗಿ. ಅದರರ್ಥ ಏನು ಗೊತ್ತಾ ದೇವಜನವೇ, ನಾವು ಕೂಡ ಜನರ ಕಣ್ಣಿಗೆ ಯಾರಿಗೂ ಗೊತ್ತಾಗಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ನಮಗನಿಸ್ಬಹುದು. ಆದರೆ ನಮ್ಮ ಹೃದಯಕ್ಕೆ ಗೊತ್ತು ನಾನು ನಿಜವಾಗಿಯೂ ಕ್ರಿಸ್ತನಲ್ಲಿ ಬೆಳೆದಿದ್ದೀನ, ಕ್ರಿಸ್ತನ ಮಾತುಗಳಂತೆ, ಬೈಬಲ್ನ ವಾಕ್ಯಗಳಂತೆ ನಾನು ಬೆಳೆದಿದ್ದೀನ ಇಲ್ವಾ ಅನ್ನೋದು ನಮಗೆ ಗೊತ್ತು. ಇವತ್ತು ನೀವು ನನ್ನನ್ನು ವಿಮರ್ಶೆ ಮಾಡಲಿಕ್ಕೂ ನಾನು ನಿಮ್ಮನ್ನು ವಿಮರ್ಶೆ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಕ್ರಿಯೆಗಳು, ನಮ್ಮ ಮಾತುಗಳು, ನಮ್ಮ ನಡವಳಿಕೆಗಳು ಇವೇನಾಗ್ತವೆ ಗೊತ್ತಾ, ನಮಗೇ ಗೊತ್ತಾಗ್ತವೆ ನಾನು ಸರಿಯಾಗಿ ಕ್ರಿಸ್ತನಲ್ಲಿ ಏನಾಗಿಲ್ಲ, ಬೆಳವಣಿಗೆ ಆಗಿಲ್ಲ. ನಿಮಗೆ ಯಾವಾಗಾದ್ರೂ ಕೆಲವು ಸಾರಿ ಅನಿಸಿದ್ಯಾ, ನಾನು ಈ ತರ ಮಾಡಬಾರ್ದಾಗಿತ್ತು, ನಾನು ಈ ತರ ಮಾತಾಡಬಾರ್ದಾಗಿತ್ತು? ನಿಮಗೆ ಅನಿಸಿರುತ್ತೆ. ಯಾಕೆಂದ್ರೆ ಕೆಲವು ಸಾರಿ ನೋಡಿ, ಎಷ್ಟೋ ವರ್ಷದ ಕ್ರೈಸ್ತರಾಗಿರ್ತಾರೆ, ಚಿಕ್ಕ ಮಕ್ಕಳನ್ನ ನಾವು ಕೆಲವು ಸಾರಿ ಹೇಗೆ ಮಾತಾಡಬೇಕು ನಮಗೆ ಗೊತ್ತಿರಲ್ಲ ಅಲ್ವಾ. ನಾವು ಕೆಲವು ಸಾರಿ ಏನ್ ಮಾಡ್ತೇವೆ, ಗದರಿಸ್ತೀವಿ. ಆ ಮಕ್ಕಳು ನಮ್ಮನ್ನು ನೋಡ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಇದೇನು ಇವ್ರು ಎಂತ ಕ್ರಿಶ್ಚಿಯನ್ ಇವರು ಅಂತಾರೆ ಅಲ್ವಾ. ಈ ಆಂಟಿ ನೋಡಿದ್ರೆ, ಈ ಅಂಕಲ್ ನೋಡಿದ್ರೆ ಯಾವಾಗ ನೋಡಿದ್ರು ಮುಖ ಸಿಂಡ್ರಿಸ್ಕೊಂಡೇ ಇರ್ತಾರೆ, ಯಾವಾಗ ಕೋಪವಾಗೇ ಇರ್ತಾರೆ. ಕೋಪ ಮಾಡ್ಕೊಳ್ಬೇಕು, ಯಾವಾಗ್ಲೂ ಕೋಪದಲ್ಲಿರ್ಬೇಕಾ? ನಾವು ಹಾಗಾದ್ರೆ ದೇವರ ವಾಕ್ಯ ನೋಡಿ, ಯೇಸು ಸ್ವಾಮಿಯನ್ನ ನೀವು ಗಮನಿಸಿದ್ರೆ, ಯೇಸು ಸ್ವಾಮಿ ಯಾವ ಸ್ಥಳದಲ್ಲಿ ಹೇಗೆ ಇರಬೇಕು ಎಂದು ಅವರಿದ್ರು. ಪರಿಸಾಯರು, ಶಾಸ್ತ್ರಿಗಳು ಆತನಲ್ಲಿ ತಪ್ಪು ಕಂಡುಹಿಡಿಯುತ್ತಾ ಇರುವಾಗ ಅವ್ರ ಮೇಲೆ ಅವರು ಕೋಪ ಮಾಡಿಕೊಳ್ಳಿಲ್ಲ, ಶಾಂತವಾಗಿದ್ರು. ಕೆಲವು ಕಡೆ ಆತನು ಮೌನವಾಗಿದ್ದ, ಕೆಲವು ಕಡೆ ಅವರನ್ನ ಗದರಿಸಿದ,
ಕೆಲವು ಕಡೆ ಕೋಪ ಮಾಡಿಕೊಂಡ. ಆದರೆ ನಾವೇನು ಮಾಡ್ತೇವೆ ಅಂದರೆ, ಕ್ರೈಸ್ತರಾಗಿರುವವರು ಎಲ್ಲಿ ಶಾಂತವಾಗಿರಬೇಕು ಅಲ್ಲಿ ಮಾತಾಡ್ತೇವೆ, ಎಲ್ಲಿ ಗದರಿಸಬೇಕೋ ಅಲ್ಲಿ ನಾವು ಸುಮ್ಮನಿರ್ತೇವೆ ಅಲ್ವಾ? ಈ ರೀತಿಯಾಗಿ ನಾವು ನಡ್ಕೊಳ್ಳಬಾರದು ಅಂತ ದೇವರ ವಾಕ್ಯ ಹೇಳುತ್ತದೆ. ಈಗ ನಾವು ಮುಖ್ಯವಾಗಿ ಮಾತನಾಡ್ಲಿಕ್ಕೆ ಹೋಗ್ತಾ ಇರುವಂತಹ ವಿಷಯ ಏನಂದ್ರೆ, ನಮ್ಮಲ್ಲಿ ಒಂದು ಮೆಚೂರಿಟಿ ಬರಬೇಕಾದ್ರೆ ಮೊಟ್ಟ ಮೊದಲನೆಯ ಕಾರ್ಯ ಏನಂದ್ರೆ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ 3 ಪದಗಳಿದಾವೆ ಅಲ್ಲಿ. ನೀವು ಹೊಸದಾಗಿ ಹುಟ್ಟಬೇಕು. ಏನ್ ಮಾಡಬೇಕು? ನೀವು ಏನಾಗಬೇಕು? ಹೊಸದಾಗಿ ಹುಟ್ಟಬೇಕು. ನಿಕೋದೇಮನು ಇದೇ ಪ್ರಶ್ನೆಯನ್ನು ಯೇಸು ಸ್ವಾಮಿಗೆ ಕೇಳ್ತಾರೆ. ಏನಂತ? ಸ್ವಾಮಿ, ನಾನು ಹೊಸದಾಗಿ ಹುಟ್ಟೋದು ಹೇಗೆ? ನಾನು ನಿಮ್ಮನ್ನ ಕೇಳ್ತೇನೆ, ಹಾಗಾದ್ರೆ ಹೊಸದಾಗಿ ಹುಟ್ಟೋದು ಹೇಗೆ? ಹೇಗೆ ಹೊಸದಾಗಿ ಹುಟ್ಟೋದು ಹೇಳಿ? ಯೇಸುವಿನ ಉದ್ದೇಶ ಹೊಸದಾಗಿ ಹುಟ್ಟುವುದಂದ್ರೆ ಏನು ಅರ್ಥ? ಅದರಲ್ಲಿ ಹಳೆಯ ಸ್ವಭಾವಗಳನ್ನ ಬಿಟ್ಟು ಬಿಡಬೇಕು, ದೇವರ ಸ್ವಭಾವವನ್ನು ಧರಿಸಿಕೊಳ್ಬೇಕು. ಸರಿ, ಆಮೇಲೆ ಪಾಪಹಾರಿಕೆ ಮಾಡಿಕೊಳ್ಬೇಕು, ಭೂ ಸಂಬಂಧವಾದ ಕಾರ್ಯಗಳಲ್ಲಿ ಇರಬಾರದು. ಅಂದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈಗ ನೀನು ಯೇಸುವನ್ನ ಅಂಗೀಕರಿಸಿದರೆ, ದೇವರಲ್ಲಿ ಬಂದರೆ, ನೀನು ಮೊದಲು ಏನಾಗಿದ್ದೀಯೋ ಅದು ನಿನ್ನಲ್ಲಿ ಇರಬಾರದು. ನಿಮಗೆ ಗೊತ್ತು ನಿಮ್ಮ ಕೆಲವು ಹಳೆಯ ಸ್ವಭಾವಗಳು, ದೇವರಿಗೆ ಇಷ್ಟವಿಲ್ಲದೆ ಇರುವ ತೀರ್ಮಾನಗಳು, ಕೆಲವರಲ್ಲಿ ಗುಣಗುಟ್ಟುವ ಸ್ವಭಾವ, ಹೊಟ್ಟೆ ಕಿಚ್ಚು ಪಡುವ ಸ್ವಭಾವ, ಅಸೂಯೆ ಪಡುವ ಸ್ವಭಾವ, ಪ್ರತಿ ಸಣ್ಣ ದೊಡ್ಡ ಕಾರ್ಯಗಳಿಗೆ ಕೋಪ ಮಾಡಿಕೊಳ್ಳುವ ಸ್ವಭಾವ, ವಿನಾಕಾರಣ ಪರರ ಕುರಿತಾಗಿ ಚಾಡಿ ಹೇಳುವ ಸ್ವಭಾವ, ಇದು ನಿಮ್ಮಲ್ಲಿ ನನ್ನಲ್ಲಿ ಹೊರಗಡೆ ಕಾಣಿಸ್ತೇ ಇರಬಹುದು, ಬಟ್ ನಿಮಗೆ ಗೊತ್ತು ನಿಮ್ಮಲ್ಲಿ ಅದಿದೆಯಾ ಇಲ್ವಾ ಎಂಬುದಾಗಿ. ಹಾಗಾದ್ರೆ ನಾನು ಆ ಒಂದು ಕಥೆ ಹೇಳಿದ ಹಾಗೆ, ಬೇರೆಯವರಿಗೆ ಕಾಣಿಸದೇ ಇರಬಹುದು, ನಿಮಗೆ ಕಾಣಿಸ್ತಾ ಇದೆಯಾ ಇಲ್ವಾ? ಹಾಗಾದ್ರೆ ನಿಮಗೆ ಕಾಣಿಸುವಾಗ ನೀವು ನಾನು ಏನು ಮಾಡಬೇಕು? ಅದನ್ನು ನಾವು ಬಿಟ್ಟು ಬಿಡಬೇಕು. ಬಿಟ್ಟು ಬಿಡದೆ ಹೋದರೆ ನಾವು ದೇವರ ಮಕ್ಕಳು ಅನ್ಸ್ಕೊಳ್ತೇವ? ಯಾರಾದರೂ ನಮ್ಮನ್ನ ತೋರಿಸ್ಬಿಟ್ಟು, ನೋಡಿ ನೀವು ಈ ತರ ಮಾಡ್ತಾ ಇದ್ದೀರಾ ಅಂತ ಹೇಳುವಾಗ, ನಮ್ಮನ್ನ ತೋರಿಸಿ ಹೇಳುವಾಗ ನಮಗೆ ಅವಮಾನ ಆಗುತ್ತದೆ. ಅದಕ್ಕೆ ದೇವರು ಬೇರೆಯವರು ನಿಮ್ಮ ಮೇಲೆ ಕೈ ತೋರಿಸುವ ಮೊದಲೇ ನಿಮ್ಮನ್ನ ಎಲ್ಲಿ ಹೋಗಿ ಸರಿಪಡಿಸಿಕೊಳ್ಳ್ರಿ ಅಂತ ಹೇಳುತ್ತದೆ. ಎಲ್ಲಿ ಹೋಗಿ ಸರಿಪಡಿಸ್ಕೋಬೇಕು? ವಾಕ್ಯವೆಂಬ ಕನ್ನಡಿಯಲ್ಲಿ. ಎಲ್ಲಿ? ಹೌದಾ ಇಲ್ವಾ? ಈಗ ನಮ್ಮನ್ನ ಮನುಷ್ಯರು ಸರಿಪಡಿಸೋದು ಮೇಲ, ದೇವರ ವಾಕ್ಯ ಸರಿಪಡಿಸೋದು ಮೇಲ? ದೇವರ ವಾಕ್ಯ ತಾನೆ. ದೇವರ ವಾಕ್ಯ ಹೇಗಂತೆ? ಕನ್ನಡಿಯೋಪಾದಿಯಲ್ಲಿ ನಮ್ಮಲ್ಲಿರುವಂತ ದುರ್ಗುಣಗಳನ್ನ, ಬಲಹೀನತೆಗಳನ್ನ, ಪಾಪಗಳನ್ನ, ಕೆಟ್ಟ ರೂಢಿಗಳನ್ನ ಎತ್ತಿ ತೋರಿಸುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ನಮ್ಮನ್ನೇ ನಾವು ಸರಿಪಡಿಸಿಕೊಂಡರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಯಾರನ್ನ ಯಾರು ಸರಿಪಡಿಸಿಕೊಳ್ಬೇಕಂತೆ? ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಳೋದು. ಅಂದ್ರೆ ವಾಕ್ಯವೆಂಬ ಕನ್ನಡಿಯನ್ನ ನೋಡಿಕೊಂಡು ನಮ್ಮನ್ನ ನಾವೇನ್ ಮಾಡಬೇಕು? ಬದಲಾಯಿಸಿಕೊಳ್ಳಬೇಕು, ಸರಿಪಡಿಸಿಕೊಳ್ಳಬೇಕು. ನೋಡಿ, ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇರುವಂತದ್ದು, ನೀವು ಹೊಸದಾಗಿ ಹುಟ್ಟಬೇಕು. ಹೌದು, ಹೊಸದಾಗಿ ಹುಟ್ಟುವಾಗ ನೋಡಿ, ಒಂದು ಸಣ್ಣ ಮಗುವು ನಾವು ಸ್ವಲ್ಪ ದೊಡ್ಡದಾದ್ಮೇಲೆ ಮಗು ಏನು ಮಾಡುತ್ತೆ? ಓಡ್ತಾರಲ್ವಾ? ಓಡಲ್ವ? ಹೇಳಿ. ನಿದ್ದೆ ಮಾಡ್ತಾ ಇದ್ರಿ ಎಲ್ರು? ಉತ್ತರ ಹೇಳ್ಬೇಕು. ಮಕ್ಳೇನ್ ಮಾಡ್ತಾರೆ? ಹುಟ್ಟಿದ ತಕ್ಷಣ ಎದ್ದು ಓಡ್ತಾರ? ಸಿನಿಮಾಗಳಲ್ಲಿ ಕೆಲವು ಸಾರಿ ನೋಡಿದ್ದೀನಿ ನಾನು. ಈ ಬಂದ್ಬಿಟ್ಟು ಹುಟ್ಟಿದ ತಕ್ಷಣ ಮಾತಾಡೋ ತರನೆಲ್ಲ ಮಾತಾಡ್ತಾರೆ. ಹೊಟ್ಟೆಯಲ್ಲಿರುವಾಗಲೇ ಮಗು ಮಾತಾಡೋ ತರ ಎಲ್ಲ ತೋರಿಸ್ತಾರೆ. ಆ ತರ ಎಲ್ಲ ಅಲ್ಲ. ನೋಡಿ, ಮಗು ಹುಟ್ಟಿದಾಗ ಏನ್ ಮಾಡುತ್ತದೆ? ಒಂದೊಂದು ಹಂತವಾಗಿ ಮಾರ್ಪಡುತ್ತದೆ. ಒಂದೇ ರೀತಿ ಇರೋದಿಲ್ಲ. ಮಗು ಬೀಳ್ತದೆ, ಮಗುಗೆ ಗಾಯ ಆಗ್ತದೆ, ಮಗುಗೆ ತೊಂದರೆ ಆಗ್ತದೆ. ಆದರೆ ಹೋಗ್ತಾ 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 ಮಗು ಓಡಲಿಕ್ಕೆ ಪ್ರಾರಂಭಿಸುತ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿರುವ ನಾವು ಹೊಸದಾಗಿ ಹುಟ್ಟಿದರೆ ಮಾತ್ರ ಸಾಲದು,
ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಆಗ್ಬೇಕಾ ಬೇಡವಾ? ಎಷ್ಟೋ ಜನ ಕ್ರೈಸ್ತರು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ, ನಾವು ಹೆಂಗ್ ಹುಟ್ಟಿದ್ದೀವೋ ಹಂಗೆ ಇರ್ತೀವಿ. ವಾಕ್ಯ ಗೊತ್ತಿರೋದಿಲ್ಲ, ಪ್ರಾರ್ಥನೆ ಗೊತ್ತಿರೋದಿಲ್ಲ, ಸ್ವಭಾವದಲ್ಲಿ ಮಾರ್ಪಾಡಿರೋದಿಲ್ಲ, ತೀರ್ಮಾನಗಳಲ್ಲಿ ಮಾರ್ಪಾಡಿರೋದಿಲ್ಲ. ಒಂದು ಕಷ್ಟ ಅಂತ ಬಂದ್ರೆ, ಶೋಧನೆ ಅಂತ ಬಂದ್ರೆ, ಅನಾರೋಗ್ಯ ಅಂತ ಬಂದ್ರೆ ಬೇಗ ನಾವೇನ್ ಮಾಡ್ಬಿಡ್ತೀವಿ, ಅಯ್ಯೋ ನಾನು ಪ್ರೇಯರ್ ಮಾಡ್ತಾ ಇದ್ದೆ, ವಾಕ್ಯ ಓದ್ತಾ ಇದ್ದೆ, ಯೇಸು ಸ್ವಾಮಿ ನಂಬಿದ್ದೆ, ನನಗೇನು ಒಳ್ಳೆಯದೇ ಆಗ್ಲಿಲ್ಲ. ಅದರ ಅರ್ಥ ಅವ್ರು ಏನಾಗಿಲ್ಲ, ಮೆಚ್ಯೂರ್ಡ್ ಆಗಿಲ್ಲ, ಕ್ರಿಸ್ತನಲ್ಲಿ ಪರಿಣಿತಿಗೆ ಬಂದಿಲ್ಲ, ಪ್ರವೀಣತೆಗೆ ಬಂದಿಲ್ಲ. ನೋಡಿ, ಬೈಬಲ್ ನಲ್ಲಿರುವಂತ ಭಕ್ತರುಗಳನ್ನ ಸ್ವಲ್ಪ ನೀವು ನೋಡ್ರಿ, ಅವರಿಗೆ ಎಷ್ಟರ ಮಟ್ಟಿಗೆ ಶೋಧನೆ ಬಂದರೂ ಕೂಡ ಅವರು ಹಿಂದೆಜ್ಜೆ ಹಾಕಲಿಲ್ಲ. ಅದೇ ಅವರ ನಂಬಿಕೆ ಬೆಳೆದಿರೋದಕ್ಕೆ ಅದೇ ಒಂದು ಸೂಚನೆ, ಹೌದಾ ಇಲ್ವಾ? ಆದರೆ ಬೆಳೆಯದೇ ಇದ್ರೆ ನಾವೇನಾಗ್ಬಿಡ್ತೇವೆ, ಹಿಂದೆಜ್ಜೆ ಹಾಕಿಬಿಡುತ್ತೇವೆ. ಪೇತ್ರನು ಯೇಸು ಸ್ವಾಮಿಯ ಜೊತೆಯಲ್ಲಿ 3.5 ವರ್ಷ ಬೆಳೆದ. 3.5 ವರ್ಷ ಬೆಳೆದ ಮೇಲೆ ಒಂದ್ ದಿವಸ ಯೇಸುವನ್ನ ಹಿಡಿದುಕೊಂಡ್ಬಿಟ್ರು. ಯೇಸುವನ್ನ ಹಿಡಿದುಕೊಂಡ್ಬಿಟ್ಟಾಗ ಈತನೂ ಹೋಗಿ ಯೇಸುವನ್ನ ದೂರದಿಂದ ನೋಡ್ಬೇಕಂತ ಹೋಗ್ತಾನೆ. ದೂರದಿಂದ ಹೋಗುವಾಗ ಕೆಲವರು ಕೇಳ್ತಾರೆ, ನೀನು ಕೂಡ ಯೇಸು ಸ್ವಾಮಿ ಜೊತೆಯಲ್ಲಿದ್ದವನು ತಾನೇ ಅಂತಾರೆ. ಅವಾಗ ಅವನೇನ್ ಹೇಳ್ತಾನೆ, ಇಲ್ಲಪ್ಪ, ಆತನಿಗೂ ನನಗೂ ಯಾವ ಸಂಬಂಧನೂ. ಒಂದು ವೇಳೆ ಕೆಲವು ವರ್ಷಗಳು ನಾವು ಚರ್ಚ್ಗೆ ಹೋಗ್ತಾ ಇರ್ಬೋದು, ಪ್ರಾರ್ಥನೆಗೆ ಹೋಗ್ತಾ ಇರ್ಬೋದು, ಯಾರೋ ನಿಮ್ಮನ್ನ ಬಂದು ಕೇಳ್ತಾರೆ, ನೀವು ಯೇಸು ನಂಬ್ತೀರಾ ಅಂತ ಕೇಳಿದ್ರೆ ನಮ್ಮ ಉತ್ತರ ಏನಾಗಿರ್ತದೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾರಾದರೂ ಸಾಫ್ಟ್ ಆಗಿ ಬಂದು ಕೇಳಿದ್ರೆ ಎಸ್ ಅಂತೀರಾ, ಅದೇ ಗಟ್ಟಿಯಾಗಿ ಬಂದು ಕೇಳಿದ್ರೆ? ಒಂದು ಸಾರಿ ಹಿಂಗೆ ನಡೀತಂತೆ, ಒಂದು ಚರ್ಚ್ ನಡೀತಾ ಇದ್ದಾಗ ಏನ್ ಮಾಡ್ಬಿಟ್ಟಿದ್ದಾರೆ, ಒಂದು 3 ಜನ ಮುಸುಕ್ ಹಾಕೊಂಡು ಒಂದು ಗನ್ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಗನ್ ಎತ್ಕೊಂಡು ಬಂದ್ಬಿಟ್ಟು ಚರ್ಚಲ್ಲಿ ಯೇಸುನ ನಂಬ್ತೀನಿ ಅಂದ್ರೆ ಸುಟ್ಟಾಕ್ತೀವಿ, ಯಾರೆಲ್ಲ ಯೇಸುನ ನಂಬಲ್ವೋ ಓಡ್ರಿ ಅಂದ ತಕ್ಷಣ ಏನ್ ಮಾಡಿದ್ದಾರೆ, ಚರ್ಚಲ್ಲಿ ಎಲ್ಲರೂ ಓಡ್ಬಿಟ್ಟಿದ್ದಾರೆ. ಒಂದಿಬ್ಬರು ಏನೋ ಹಂಗೆ ಇದ್ದಾರೆ, ನೀವು ನಾನು ಸುಟ್ರೂ ಪರವಾಗಿಲ್ಲ, ನಾನು ಯೇಸುನೇ ನಂಬ್ತೀನಿ ಅಂತೇಳಿ. ಏನೋ ಸುಟ್ರೂ ಪರವಾಗಿಲ್ಲ, ನಾವು ಯೇಸು ನಂಬಿದೆ, ನಾವ್ಯಾಕೆ ಓಡಬೇಕು, ನಾವು ದೇವ್ರ ಮಕ್ಕಳು ಅಂತ ನಿಂತು ಕೂತ್ಕೊಂಡಿದ್ದಾರೆ. ಆವಾಗ ಅವ್ರು ಮುಸುಕು ತೆಗೆದಾಗ ಅವರದೇ ವಿಶ್ವಾಸಿಗಳು ನೋಡೋಣ, ಟೆಸ್ಟ್ ಮಾಡೋಣ ಚರ್ಚಲ್ಲಿ ಎಷ್ಟು ಜನ ಉಳಿತಾರ ಅಂತ ಹೇಳ್ಬಿಟ್ಟು ಡಿದಾಕೊಂಡು ಗನ್ ಎತ್ಕೊಂಡು ಬಂದು ಸುಡ್ತೀವಿ ಅಂತ ಬೆದರಿಸಿದಾಗ ಆ ಮಿಕ್ಕದಲ್ಲಿ ಓಡೋಗ್ಬಿಟ್ರು, ಕೆಲವರು ಮಾತ್ರ ಉಳ್ಕೊಂಡಿದ್ದಾರೆ. ನೋಡಿ, ಕ್ರಿಸ್ತನಲ್ಲಿ ನಾವು ಮೆಚ್ಯೂರ್ಡ್ ಆದ್ರೆ, ಕ್ರಿಸ್ತನಿಗಾಗಿ ನಾವೇನ್ ಮಾಡ್ತೇವೆ, ನಿಂತ್ಕೊಳ್ತೀವಿ. ನಾವೇನು ತಪ್ಪು ಮಾಡ್ತಾ ಇಲ್ವಲ್ಲ, ನಾವು ಯೇಸುವನ್ನು ನಂಬಿದ್ದೇವೆ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದೇವೆ. ಆದರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಮೇಲ್ಮೇಲೆ ಸುಮ್ಮನೆ ನಂಬ್ಕೊಂಡಿರ್ತಾರೆ. ಒಳ್ಳೇದಾದ್ರೆ ನಂಬೋಣ, ಕೆಟ್ಟದಾದ್ರೆ ಬಿಟ್ಟು ಹೊರಟೋಗೋಣ ಅನ್ನೋ ರೀತಿಯಲ್ಲಿ ಕೆಲವರು ಇರ್ತಾರೆ. ಮೊದಲನೇದಾಗಿ ನಾವು ಹೊಸದಾಗಿ ಹುಟ್ಟಬೇಕು. ಎರಡನೇದಾಗಿ ಏನಂದ್ರೆ, ಸಮಸ್ಯೆಗಳಲ್ಲಿ, ಸಂಕಟಗಳಲ್ಲಿ ನಿಂತುಕೊಳ್ಳಬೇಕು. ಯೋಬನಿಗೆ ಏನೆಲ್ಲ ನಷ್ಟ ಆಯಿತು ನಿಮಗೆ ಗೊತ್ತಲ್ವಾ? ನಮಗೇನಾದರೂ ಒಂದು ನಷ್ಟ ಆಯಿತು, ಒಂದು ಗಾಯ ಆಯಿತು, ಗಾಯದ ಮೇಲೆ ಮತ್ತೆ ಗಾಯ ಆಯಿತು ಅಂದ್ರೆ ನಾವೇನು ಹೇಳ್ತೀವಿ ಗೊತ್ತಾ? ಅದೇನೋ ದೇವರು ನನ್ನ ಮೇಲೆ ಕನಿಕರನೇ ತೋರಿಸ್ಲಿಲ್ಲ, ಕಷ್ಟದ ಮೇಲೆ ಕಷ್ಟ, ಪ್ರಯಾಸದ ಮೇಲೆ ಪ್ರಯಾಸ, ಶೋಧನೆ ಮೇಲೆ ಶೋಧನೆ. ಅವಾಗ ಯಾರೋ ಬಂದು ಹೇಳ್ತಾರೆ, ನೀವು ನಂಬ್ತಾ ಇರೋದು ಸರಿ ಇಲ್ಲ, ನನ್ನ ಜೊತೆ ಬರ್ರಿ. ಕೆಲವರು ಹೇಳ್ತಾರೆ, ಏನೋ ಮಕ್ಕಳಾಗಿಲ್ವಾ, ಅಯ್ಯೋ ನೀವು ಚರ್ಚ್ಗೆ ಹೋಗಿ ಸಾಕಾಯ್ತು, ಮದುವೆ ಆಗಿಲ್ವಾ, ಚರ್ಚ್ಗೆ ಹೋಗಿ ಸಾಕಾಯ್ತು, ರೋಗ ಸೌಖ್ಯವಾಗಿಲ್ವಾ, ಚರ್ಚ್ಗೆ ಹೋಗಿ ಸಾಕಾಯ್ತು, ಒಂದೇ ಒಂದು ಸಾರಿ ನನ್ನ ಜೊತೆ ಬರ್ರಿ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅವರು ಏನೋ ಮೆಡಿಸಿನ್ ಕೊಡ್ತಾರೆ, ಅಲ್ಲಿ ಸುಮ್ಮನೆ ಹೋಗಿ ಬಂದ್ರೆ ಸಾಕು ಅಂತಾರೆ. ಆವಾಗ ನಮಗೆ ನಂಬಿಕೆ ಏನಾಗುತ್ತೆ ಗೊತ್ತಾ? ಸ್ವಲ್ಪ ಆ ಕಡೆ ಜಾರ್ತದೆ. ಏನು ಪಾಸ್ಟರ್ ನೋಡಲ್ಲ, ವಿಶ್ವಾಸಿಗಳು ನೋಡಲ್ಲ, ಏನು ಹೇಳ್ತಾ ಇದ್ದಾರೆ ಅವರು? ಸುಮ್ಮನೆ ನಮ್ಮ ಜೊತೆ ಬರ್ರಿ, ನೀವೇನು ಮಾಡಬೇಡ್ರಿ, ಸುಮ್ಮನೆ ಬರ್ರಿ. ಸುಮ್ಮನೆ ಹೋದ್ರು ಅದರ ಅರ್ಥ ಏನು? ಏನದ್ರ ಅರ್ಥ ಹೇಳಿ? ಸುಮ್ಮನೆ ಹೋದ್ರೆ ಏನು ಅರ್ಥ? ಇಲ್ಲಿ ನಿಮಗೆ ಆಗಲಿಲ್ಲ, ಅಲ್ಲಿ ಆಗುತ್ತೆ ಅಂತ ನಂಬಿ ಹೋಗ್ತಾ ಇದ್ದೀರಾ, ಹೌದಾ ತಾನೆ? ಇಲ್ಲಿ ಅಪನಂಬಿಕೆ, ಅಲ್ಲಿ ನಂಬಿಕೆ ಹೋಗುತ್ತೆ ನಿಮಗೆ. ಅದರ ಅರ್ಥ ನೀವು ಅಲ್ಲಿಗೆ ಹೋಗಿದ್ದೀರಾ ಅಂದ್ರೆ ಅದನ್ನ ನಂಬ್ತಾ ಇದ್ದೀರಾ, ಇದನ್ನಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಅದರ ಅರ್ಥ ನಮಗೆ ನಿಜವಾಗಿ ಕ್ರಿಸ್ತೀಯ ಬೆಳವಣಿಗೆ ಪ್ರಾವೀಣ್ಯತೆ ಯಾವಾಗಂದ್ರೆ ನಮಗೆ ಕಷ್ಟಗಳು ಬಂದಾಗ, ನಿಜವಾಗ ಕಷ್ಟಗಳು ಬಂದಾಗ. ನೋಡಿ,
ಕೆಲವು ಮಡಿಕೆಗಳನ್ನು ಕುಂಬಾರರು ತಯಾರು ಮಾಡ್ತಾರೆ. ಕುಂಬಾರರು ಏನು ಮಾಡ್ತಾರೆ? ಕೆಲವು ಮಡಿಕೆಗಳನ್ನು ತಯಾರು ಮಾಡ್ತಾರೆ. ತಯಾರು ಮಾಡಿದ ಮೇಲೆ ನಿಮಗೆ ಗೊತ್ತು, ಒಂದು ತಯಾರು ಮಾಡಿದ ಮೇಲೆ ಸ್ವಲ್ಪ ಬಿಸಿಲಿಗಿಡ್ತಾರೆ, ಆಮೇಲೆ ನೆರಳಿಗಿಡ್ತಾರೆ, ಆಮೇಲೆ ಎಲ್ಲಿಡ್ತಾರೆ ಗೊತ್ತಾ? ಬೆಂಕಿಗಿಡ್ತಾರೆ. ಎಲ್ಲಿಡ್ತಾರೆ? ಈ 3 ಪ್ರಾಸೆಸ್ ಅಲ್ಲಿ, ಬಿಸಿಲಿಗಿಟ್ಟಾಗ, ನೆರಳಿಗಿಟ್ಟಾಗ, ಬೆಂಕಿಗಿಟ್ಟಾಗ, ಒಂದು ವೇಳೆ ಅವು ಒಡೆದೋದ್ರೆ ಅವುಗಳನ್ನು ಎತ್ತಿ ದೂರ ಬಿಸಾಕ್ತಾರೆ. ಇವತ್ತು ನಮ್ಮ ವಿಶ್ವಾಸ ಕೂಡ ಕೆಲವು ಸಾರಿ ದೇವರು ನಮ್ಮನ್ನು ರೋಗದಲ್ಲಿ ಹಾಕ್ಬೋದು, ಸಾಲದಲ್ಲಿ ಹಾಕ್ಬೋದು, ಸಮಸ್ಯೆಗಳಲ್ಲಿ ಹಾಕ್ಬೋದು. ಆ ಟೈಮಲ್ಲಿ ನಾವು ದೃಢವಾಗಿ ಇದ್ದರೆ ನಮ್ಮನ್ನು ದೇವರು ಉಪಯೋಗಿಸಿಕೊಳ್ತಾರೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ನಾವು ನಮ್ಮನ್ನೇನಂದ್ರೆ, ದೇವರೇ ನೀನು ಹಾಲಲ್ಲೇ ಹಾಕಿ ಚೆನ್ನಾಗಿಟ್ಟಿರಪ್ಪ, ಸುಖವಾಗಿ ಇಟ್ಟಿರಪ್ಪ ಅಂದ್ರೆ ನಮಗೇನು ತೊಂದರೆ ಇಲ್ಲ, ಯೇಸು ಸ್ವಾಮಿ ನಂಬ್ಕೊಂಡು ಆರಾಮಾಗಿರ್ತೀವಿ. ಆದ್ರೆ ಯಾವಾಗ ಶೋಧನೆ ಬರುತ್ತದೋ ಆವಾಗ ನಿಜವಾದ ನಮ್ಮ ಬುದ್ಧಿ ನಮಗೆ ತೋರಿಸ್ತದೆ ಅಲ್ವಾ? ನಿಜವಾದ ಬುದ್ಧಿ ಗೊತ್ತಾಗ್ತದೆ. ನಮ್ಮನ್ನ ನೆರಳಲ್ಲಿಟ್ಟಾಗಲ್ಲ, ಬಿಸಿಲಿಗಿಟ್ಟಾಗ, ಬೆಂಕಿಗಿಟ್ಟಾಗ ಸಹಿಸಿಕೊಂಡ್ರೇನೆ ನಮ್ಮ ನಿಜವಾದ ವಿಶ್ವಾಸ ಏನು ಎಂದು ಗೊತ್ತಾಗುತ್ತದೆ. ಹಲ್ಲೆಲೂಯ. ಯೋಬನಿಗೆ ಎಂಥ ಸಂಕಷ್ಟಗಳು ಬಂದುವಲ್ವಾ? ಯೋಸೇಫನಿಗೆ ಎಂಥ ಸಂಕಷ್ಟಗಳು ಬಂದುವಲ್ವಾ? ದೇವ ಭಕ್ತರಿಗೆ ಎಂಥ ಸಂಕಷ್ಟಗಳು ಬಂದಾಗ ಕೊನೆಯವರೆಗೂ ಅವರೇನಾದರು, ಶದ್ರಕ್ ಮೇಷಕ್ ಅಬೇದ್ನೆಗೋ ಆಗಿರಬಹುದು, ದಾನಿಯೇಲನಾಗಿರಬಹುದು, ನನ್ನನ್ನು ಸಿಂಹದ ಗವಿಗೆ ಹಾಕಿದ್ರೂ ಪರವಾಗಿಲ್ಲ. ಏನೋ ಒಂದು ವೇಳೆ ನೀವು ನಾನು ದಾನಿಯೇಲನ ಸ್ಥಾನದಲ್ಲಿ ಇದ್ವಿ ಅಂತ ತಿಳ್ಕೊಳ್ಳಿ. ದಾನಿಯೇಲನ ವಾಕ್ಯ ಹೇಳುತ್ತದೆ, ರಾಜಾಜ್ಞೆ ಆದಾಗಲೂ ಕೂಡ ಯಥಾ ಪ್ರಕಾರ ಅವನು ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದನು. ಹಲ್ಲೆಲೂಯ. ಏನದರ ಅರ್ಥ? ಯಥಾ ಪ್ರಕಾರ ಅಂದ್ರೆ, ಒಂದು ರೂಲ್ ಬಂದ್ಬಿಟ್ಟಿದೆ, ಅಯ್ಯೋ ನನ್ನನ್ನು ಏನಾದ್ರು ಮಾಡಿಬಿಡ್ತಾರೆ ಈ ಟೈಮಲ್ಲಿ, ಸುಮ್ಮನೆ ಇದ್ಬಿಟ್ಟು ಆಮೇಲೆ ಬೇಕಾದ್ರೆ ತಿರುಗಿ ಪ್ರೇಯರ್ ಮಾಡೋಣ ಅಂದ ಅವನು ಇಲ್ಲ. ಶೋಧನೆ ಬಂದಾಗಲೇ ನಿರೂಪಿಸಬೇಕು ದೇವಜನವೇ. ಶೋಧನೆ ಹೋದಾಗಲ್ಲ, ಶೋಧನೆ ಬಂದಾಗ, ಸಮಸ್ಯೆ ಬಂದಾಗ ನೀನು ಎಷ್ಟರ ಮಟ್ಟಿಗೆ ಕ್ರಿಸ್ತನಲ್ಲಿದ್ದೀಯಾ, ಎಷ್ಟರ ಮಟ್ಟಿಗೆ ದೇವರಲ್ಲಿ ನೀನು ಭರವಸೆಯಿಂದಿದ್ದೀಯಾ ಅನ್ನೋದು ಅದು ತೋರಿಸುತ್ತದೆ. ಆ ಕಷ್ಟ ಬಂದಾಗ ನಾವು ಏನಾದರೂ ಹಿಂದಕ್ಕೆ ಹೋಗ್ಬಿಟ್ರೆ ಅದು ಒಳ್ಳೆ ನಂಬಿಕೆ ಅಲ್ಲ. ಯೋಬನ ಗ್ರಂಥ 13ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದುತ್ತೇವೆ. ಯೋಬನ ಗ್ರಂಥ 13:15 ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಇದು ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಅರ್ಥ ಇಲ್ಲ. ಇಂಗ್ಲಿಷಲ್ಲಿ ಈ ರೀತಿಯಾಗಿ ಹೇಳ್ತದೆ, ದೋ ಈ ಸ್ಲೇ ಮಿ ಯೆಟ್ ವಿಲ್ ಐ ಟ್ರಸ್ಟ್ ಹಿಮ್ ಅಂತ ಹೇಳುತ್ತದೆ. ಆತನು ನನ್ನನ್ನು ಸೀಳಿ ಬಿಟ್ಟರೂ ಕೂಡ ನಾನು ಆತನನ್ನೇ ನಂಬುತ್ತೇನೆ. ಹಲ್ಲೆಲೂಯ. ನಾವು ಹಂಗೇಳಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ನೋಡಿ, ಬೆಂಕಿಗೆ ಹಾಕಿದರು, ಸಿಂಹದ ಬೋನುಗಳಿಗೆ ಹಾಕಿದರು, ಸೆರೆಮನೆಗಳಿಗೆ ಹಾಕಿದರು. ಯೇಸುವಿನ ಶಿಷ್ಯರು 12 ಜನ, ಯೋಹಾನನನ್ನ ಬಿಟ್ಟು ಉಳಿದ ಎಲ್ಲರೂ ಹತಸಾಕ್ಷಿಗಳಾದರು. ಏನಾದರು ಹೇಳ್ರಿ? ಏನಾದರು? ಹತಸಾಕ್ಷಿಗಳಂದ್ರೆ ಏನು? ಕೊಲ್ಲಲ್ಪಟ್ಟು, ಏನೋ ಜೀವ ಇರುವಾಗೆ ಕೊಲ್ಲಲ್ಪಟ್ಟು ಸತ್ತರು. ಸುಮ್ಮನೆ ಅವರು ಸಾಯಲಿಲ್ಲ, ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಸತ್ತರು. ಆದರೆ ಕ್ರಿಸ್ತ ನಂಬಿಕೆಯನ್ನು ಅವರು ಬಿಡಲಿಲ್ಲ. ಪ್ರಾಣವನ್ನು ಬಿಡುತ್ತೇವೆ, ಆದರೆ ಸ್ವಾಮಿಯನ್ನ ಬಿಡೋದಿಲ್ಲ. ನೋಡಿ, ಅದು ನಿಜವಾದ ಕ್ರಿಸ್ತಿಯ ಬೆಳವಣಿಗೆ, ಅದು ಪ್ರಾವೀಣ್ಯತೆ. ಆದರೆ ನಮ್ಮಲ್ಲಿ ನೋಡ್ರಿ, ಅದೇನು ಹೇಳ್ತಾರಲ್ಲ, ನಮ್ಮಲ್ಲಿರುವ ಹಳೆ ಗುಣಗಳೇ ಹೋಗಿರಲ್ಲ ಇನ್ನು. ಅದೇ ಕೆಟ್ಟ ಮಾತುಗಳು, ಅದೇ ಕೊಂಕು ಮಾತುಗಳು, ಅದೇ ಅಸೂಯೆ ಪಡುವ ಕ್ರಿಯೆಗಳು, ಅದೇ ಚಾಡಿ ಹೇಳುವಂಥ ಮಾತುಗಳು. ಒಂದು ಹೊಸತನ ನಮ್ಮಲ್ಲಿ ಇಲ್ಲದೆ ಹೋದರೆ, ಕ್ರಿಸ್ತನ ಒಂದು ಮನಸ್ಸು ನಮ್ಮಲ್ಲಿ ಇಲ್ಲದೆ ಹೋದರೆ, ನಿಜವಾಗಿಯೂ ನಾವು ಕ್ರೈಸ್ತರೇನಾ? ನಿಜವಾಗಿಯೂ ನಾವು ಕ್ರೈಸ್ತರೇನಾ? ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಬೇಕು. ಅಕ್ಕಪಕ್ಕದವ್ರನ್ನ ಪ್ರೀತಿ ಮಾಡಲ್ಲ, ಸಭೆಯಲ್ಲಿರೋರನ್ನ ಪ್ರೀತಿ ಮಾಡಲ್ಲ, ಶತ್ರುಗಳನ್ನ ಕ್ಷಮಿಸಲ್ಲ, ನಾವು ಇದು ಕ್ಷಮಿಸಲ್ಲ, ಪ್ರೀತಿಸಲ್ಲ, ಉಪಕಾರ ಮಾಡಲ್ಲ, ಸೇವೆ ಮಾಡಲ್ಲ, ಇದು ಯಾವುದೂ ಮಾಡಲ್ಲ ಅಂದ್ರೆ ಮತ್ತೆ ನಾವು ಹೇಗೆ ಕ್ರೈಸ್ತರಾಗುತ್ತೇವೆ?
ಬರೀ ಬೋಧನೆಗಳನ್ನು ಕೇಳಿಸ್ಕೊಳ್ಳುವುದು ಮಾತ್ರನಾ? ಬರೀ ಕೇಳಿಸ್ಕೊಳ್ಳೋದು ಮಾತ್ರನೇನಾ? ಒಂದು ಮುಖ ಮಾತ್ರ ನಮಗೆ ಗೊತ್ತಾಗಿರುತ್ತೆ, ಎರಡನೇ ಮುಖ ನಮಗೆ ಗೊತ್ತಾಗಿರಲ್ಲ. ಹೊರಗಡೆ ಹೋದಾಗ ಗೊತ್ತಾಗುತ್ತೆ, ಒಂಟಿಯಾಗಿರುವಾಗ ಗೊತ್ತಾಗುತ್ತೆ, ಜನರ ಮಧ್ಯೆ ಜೀವಿಸುವಾಗ ಗೊತ್ತಾಗ್ತದೆ. ಅವರ ಮಾತುಗಳು, ಕೆಲವರು ಹೇಳ್ತಾರೆ ಪಾಸ್ಟೇ ನಿಮ್ಮ ವಿಡಿಯೋ ನೋಡ್ತಾರೆ, ಆದರೆ ಅವ್ರ ಮಾತುಗಳು ನೋಡಬೇಕು ಮನೆಯಲ್ಲಿ. ನನಗೆ ಅವಾಗ ಏನು ಅನಿಸುತ್ತೆ ಗೊತ್ತಾ? ನಿಜವಾಗಿ ಬೇಜಾರಾಗುತ್ತೆ. ಏನಪ್ಪ ಇಷ್ಟು ನಾವು ಹೇಳ್ಕೊಡ್ತೀವಿ, ಇನ್ನೂ ಅವರು ಬದಲಾಗಿಲ್ವಾ? ಅಯ್ಯೋ, ಅವರ ಅತ್ತೆ ಅಲ್ಲ, ಅವರು ರಾಕ್ಷಸಿ. ಅವರು ಸೊಸೆನಾ? ಆಯಮ್ಮನ ಸೊಸೆನಾ? ಅಯ್ಯೋ, ಎಲ್ಲಿಂದ ಬಂದ್ಲೋ ನಮ್ಮ ಮನೆಗೆ ಶನಿ. ಅಂದ್ರೆ ಹೌದು, ನಿನ್ನ ಸೊಸೆ ಶನಿನೇ, ಆದ್ರೆ ನೀನೇನಾಗಿದ್ದೀಯಾ? ಹೌದು, ನಿನ್ನ ಅತ್ತೆ ರಾಕ್ಷಸಿನೇ, ನೀನೇನಾಗಿದ್ದೀಯಾ? ಅವ್ರು ಅಂಥವರು ಅಂತ ಹೇಳುವಾಗ ಇವ್ರ ಮಾತುಗಳು ಹಿಂಗಿರುತ್ತೆ ಗೊತ್ತಾ? ಅವಳು ಏನು ಮಾತಾಡ್ಬೋದಾ? ಅತ್ತೇನ ಅವಳು ಅನ್ಬೋದಾ? ಯಾರನ್ನೇ ಆಗಿರ್ಬೋದು. ಅವಳು ಇನ್ನು ಕೆಲವು ಪದಗಳು ಹೇಳ್ತಾಳೆ. ಅವರ ಅತ್ತೆ ಅಲ್ಲ ಅವಳು, ಕತ್ತೆ ಅವಳು. ಅವಳು ಸೊಸೆ ಅಲ್ಲ ಅವಳು. ಇನ್ನು ಕೆಲವು ಕೆಟ್ಟ ಮಾತುಗಳು ಹೇಳ್ತಾರೆ. ಅವಳು ಅಂಥವಳು, ಅವಳು ಇಂಥವಳು. ಅಂದ್ರೆ ಕ್ರೈಸ್ತರೇ ನಾವೇ ನಮ್ಮ ಬಾಯಿಂದ ಕೆಟ್ಟ ಮಾತುಗಳನ್ನು ಮಾತಾಡೋದು, ಹೊಲಸು ಮಾತುಗಳನ್ನು ಮಾತಾಡೋದು ಮಾಡಿದ್ರೆ ನೋಡಿದವರು ಏನಂತಾರೆ? ಓ, ಇವರು ಚರ್ಚ್ಗೆ ಹೋಗ್ತಾರೆ, ಯೇಸು ನಂಬಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ, ಆದರೆ ಅವ್ರ ಮಾತು ನೋಡಪ್ಪ ಇನ್ನೂ ಹಂಗೇ ಇದೆ, ಅವ್ರ ನಡವಳಿಕೆ ನೋಡು ಇನ್ನೂ ಹಂಗೇ ಇದೆ, ಅವ್ರ ಜೀವನ ನೋಡು ಇನ್ನೂ ಹಂಗೇ ಇದೆ. ಏನು ಪ್ರಯೋಜನ? ಇವತ್ತು ಜನ ನನ್ನದು ಹೇಳೋದು, ಚರ್ಚಲ್ಲಿ ನನಗೂ ಒಳ್ಳೆಯ ಹೆಸರಿದೆ, ನಿಮಗೂ ಒಳ್ಳೆಯ ಹೆಸರಿದೆ, ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ, ದೇವರ ಮುಂದೆ ನಿಮಗೆ ಒಳ್ಳೆಯ ಹೆಸರಿದೆಯಾ? ಯಾಕೆಂದ್ರೆ ನಾನು ಪ್ರಾರಂಭದಲ್ಲಿ ಏನು ಹೇಳಿದೆ? ಮಕ್ಕಳು ನಮಗೆ ಅವಮಾನ ಪಡಿಸಿದ್ರೆ ತಂದೆ ತಾಯಿಗಳಿಗೆ ನೋವು. ದೇವರ ಮಕ್ಕಳಾಗಿರುವ ನಾವು ತಪ್ಪಾಗಿ ನಡ್ಕೊಂಡ್ರೆ ದೇವರಿಗೆ ನೋವು. ಯಾವಾಗಲೂ ದೇವರು ನನ್ನ ಮಕ್ಕಳು ಚೆನ್ನಾಗಿರಬೇಕು. ಯೋಬನ ಕುರಿತು ಹೇಳಿದ ಸಾಕ್ಷಿ ನಿಜವಾಗಿ ನಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ. ಸೈತಾನನೇ, ನನ್ನ ಮಗನಾದ ಯೋಬನನ್ನು ನೀನು ಗಮನಿಸಿದೆಯಾ ಅಂತ ಕೇಳ್ತಾನೆ. ಇವತ್ತೇನಾದರೂ ನನ್ನ ಬಗ್ಗೆ ದೇವರು ನಿಮ್ಮ ಬಗ್ಗೆ ಅದೇ ರೀತಿ ಹೇಳಿದ್ರೆ, ಒಂದು ಕಣ್ಣು ಹಾಕಿದಾನಂದ್ರೆ ಸೈತಾನನು, ನಮ್ಮ ಕೆಲಸ ಅಧೋಗತಿ. ಕುಟುಂಬದಲ್ಲಿ ಜಗಳು ಡಿಶುಮ್ ಮನೆಯಲ್ಲಿ ಕಷ್ಟ, ರೋಗ, ಆವಾಗ ನಮ್ಮ ನಿಜವಾಗಿ ಏನಾಗುತ್ತೆ? ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಸೈತಾನನು ಶೋಧಿಸಿದರೂ ಕೂಡ ನಮ್ಮ ನಂಬಿಕೆ ಮಾತ್ರ ಸ್ಥಿರವಾಗಿರಬೇಕು. ಅದು ನಿಜವಾದ ನಂಬಿಕೆ. ಆನಂತರ ನಾವು ನೋಡ್ತಾ ಇದ್ದೇವೆ, ಶೋಧನೆಗಳಲ್ಲಿ ಮಾತ್ರ ಅಲ್ಲ, ಶೋಧನೆಯ ಸಮಸ್ಯೆಗಳು ಬಂದಾಗ ಮೊಟ್ಟ ಮೊದಲನೆಯದು ನಿಮ್ಮಲ್ಲಿ ಶಾಂತ ಸ್ವಭಾವ ಇರಬೇಕು. ಏನಿರಬೇಕು? ಯಾರೋ ರೇಗಿಸಿದ್ರು ಅಂತ ನಾವು ರೇಗ್ಬಿಟ್ರೆ, ಯಾರೋ ಬೈದ್ರು ಅಂತ ನಾವು ಬೈದ್ರೆ, ಯೇಸು ಸ್ವಾಮಿ ಏನು ಹೇಳ್ತಾರೆ? ಬಲಗನ್ನೆಗೆ ಹೊಡೆದ್ರೆ ಎಡಗನ್ನೆಗೆ ತೋರಿಸುವಂತಿದೆ. ನಾವು ತೋರಿಸ್ತೀವಾ? ಅಲ್ಲಿಗೆ ಅಲ್ಲು, ಕಣ್ಣಿಗೆ ಕಣ್ಣು, ಏಟಿಗೆ ಏಟು, ಮಾತಿಗೆ ಮಾತು, ಬೈಗಳಿಗೆ ಬೈಗಳ. ಹಾಗಾದ್ರೆ ನಮ್ಮಲ್ಲಿ ಏನಿಲ್ಲ, ವ್ಯತ್ಯಾಸಗಳು ಇಲ್ಲ. ನಮ್ಮಲ್ಲಿ ವ್ಯತ್ಯಾಸ ಬರಬೇಕು. ದೇವರು ಕೋರಿಕೊಳ್ಳುವುದು ನಾವು ಕ್ರಿಸ್ತನಂತೆ ಮಾರ್ಪಡಬೇಕು. ಹೌದಾ ಇಲ್ವಾ? ಕ್ರಿಸ್ತನಂತೆ ಮಾರ್ಪಡಬೇಕು. ಬಾಯಿ ಕಂಟ್ರೋಲಲ್ಲಿ ಇರಬೇಕು. ಏನು ಕಂಟ್ರೋಲ್ ಇರು? ಫಸ್ಟು ಕೆಲವು ಸಾರಿ ಹೇಳ್ತಾರೆ, ಬಾಯಿ ಚೆನ್ನಾಗಿದ್ರೆ ಊರೆಲ್ಲ ಚೆನ್ನಾಗಿರುತ್ತಂತೆ. ಏನು ಚೆನ್ನಾಗಿದ್ರೆ? ಬಾಯಿ ಚೆನ್ನಾಗಿದ್ರೆ ಊರೆಲ್ಲ ಚೆನ್ನಾಗಿರುತ್ತೆ. ಅದು ಬಹಳ ಮುಖ್ಯ. ಯಾಕೆಂದ್ರೆ ನಮಗೆ ಕೋಪ ಸೈತಾನನ ತರಿಸ್ತಾನೆ. ಬಾಯಲ್ಲಿ ಏನಾದರೂ ಮಾತಾಡಕ್ಕೆ ಹೋಗ್ತೀವಿ, ನಾವು ಮಾತಾಡಲೇಬಾರದು. ಕಂಟ್ರೋಲ್. ಯಾರು ತಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಕ್ಕೆ ಕಲ್ತಿರ್ತಾರೋ ಅವ್ರು ನಿಜವಾದ ಕ್ರೈಸ್ತರು. ಕೆಲವರು ಬೈದೇ ಇರ್ಬೋದು, ಚಾಡಿ ಹೇಳೋದಿರುತ್ತೆ. ನಿಮಗೆ ಬೈಯೋದು, ಚಾಡಿ ಹೇಳೋದು ಇರ್ಬೋದು, ಗುಣಗುಟ್ಟೋದಿರುತ್ತೆ. ಗುಣಗುಟ್ಟೋದು ಇಲ್ಲದೆ ಇರ್ಬೋದು. ಕೆಲವು ಸಾರಿ ಸುಳ್ಳುಗಳನ್ನು ಹಬ್ಬಿಸೋದಿರ್ತದೆ. ಕೆಲವು ಸಾರಿ ನಾವು ಒಳ್ಳೆಯವರು ಅನ್ಸ್ಕೊಳ್ಳೋದಕ್ಕೋಸ್ಕರ ಬೇರೆಯವ್ರನ್ನ ಕೆಟ್ಟವರನ್ನ ಮಾಡುವಂಥ ಸ್ವಭಾವ ಇರುತ್ತೆ. ಅದನ್ನು ಮಾಡಬಾರದು. ನಾಲ್ಕನೇದಾಗಿ ಏನಂದ್ರೆ, ನಿಜವಾದ ಕ್ರೈಸ್ತರಲ್ಲಿ ಇನ್ನೊಂದು ಗುಣ ಇರುತ್ತದೆ, ಪ್ರೀತಿ ಇರುತ್ತದೆ. ಏನಿರುತ್ತೆ? ಶಾಂತ ಸ್ವಭಾವ ಇರುತ್ತದೆ. ಇನ್ನೊಂದೇನಿರುತ್ತೆ? ಪ್ರೀತಿ ಇರುತ್ತದೆ. ಪ್ರೀತಿ ಇರುವ ಸಮಯದಲ್ಲಿ ನೀವು ಗೊತ್ತಲ್ಲ, ಮೊದಲ ಕೊರಿಂಥ 13ನೇ ಅಧ್ಯಾಯವನ್ನು ನೀವು ಓದಿದ್ರೆ,
ಪ್ರೀತಿಯ ಪ್ರಾಧಾನ್ಯತೆಯ ಕುರಿತು ಹೇಳ್ತಾ ಇದೆ. ನಿಜವಾಗಿಯೂ ನಮ್ಮ ಮಕ್ಕಳ ಮೇಲೆ ನಮಗೆ ಪ್ರೀತಿ ಇರುತ್ತೆ, ಬೇರೆಯವ್ರ ಮಕ್ಕಳ ಮೇಲೆ ಪ್ರೀತಿ ಇರುತ್ತಾ ನಮಗೆ? ಉತ್ತರ ಹೇಳ್ರಿ. ಈಗ ಒಂದು ವೇಳೆ ಮೇಲ್ಗಡೆ ಊಟಕ್ಕೆ ಹೋಗ್ತೀವಿ, ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ? ಫಸ್ಟ್ ಎತ್ತಿ ಪ್ಲೇಟ್ ತಗೊಂಡು ಕೊಡು, ನಮಗೂ ಕೊಡು ಅಂತೀವಿ. ಪಾಪ ಒಂದು ಮಗು ಬಂದಿರುತ್ತೆ, ಅವ್ರ ತಂದೆ ತಾಯಿ ಬಂದಿರಲ್ಲ. ಚರ್ಚ್ಗೆ ಮಗು ಬಂದಿರುತ್ತೆ, ತಂದೆ ತಾಯಿ ಬಂದಿರಲ್ಲ. ತಂದೆ ತಾಯಿಗಳು ಹೋಗ್ಬಿಟ್ಟು ಅವ್ರ ಮಕ್ಕಳಿಗೆ ಕೊಡ್ತಾ ಇರ್ತಾರೆ, ನಮಗೂ ಕೊಡಿ ಅಂತ. ಒಂದು ಮಗು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಆವಾಗ ನಾವು ಇದು ನಮ್ಮ ಮಗುನೇ ಅಪ್ಪ, ಕೊಡಪ್ಪ ಅಂತೀವ? ಫಸ್ಟ್ ನಮ್ಮ ಮಕ್ಕಳನ್ನ ನಾವು ನೋಡಕ್ ಹೋಗ್ತೀವಿ. ಅಂದ್ರೆ ಅದರ ಅರ್ಥ ನಮ್ಮಲ್ಲಿ ಏನಿರಬೇಕಂತೆ? ರೋಗಿಗಳ ಮೇಲೆ, ವಿಧವೆಯರ ಮೇಲೆ, ಅನಾಥರ ಮೇಲೆ, ಕಷ್ಟದಲ್ಲಿರುವವರ ಮೇಲೆ, ಬಲಹೀನರಾಗಿರುವವರ ಮೇಲೆ ಪ್ರೀತಿ ಇರಬೇಕು. ಕೇವಲ ಪ್ರೀತಿ ತೋರಿಸುವವರ ಮೇಲೆ ಪ್ರೀತಿ ತೋರಿಸೋದಲ್ಲ, ನಮ್ಮನ್ನ ಕರೆದವರ ಮೇಲೆ ಕರೆಯುವುದಲ್ಲ. ನಾವು ಎಲ್ಲಿ ಯಾರನ್ನಾದರೂ ನೋಡಿದರೆ ನಾವೇನ್ ಮಾಡಬೇಕು? ಪ್ರೀತಿ ಮಾಡಬೇಕು. ಅವರೇ ನಮ್ಮ ಅಜ್ಜಿನ ನಾನು ಎತ್ಕೊಂಡು ಹೋಗಿ ಕೊಡಕ್ಕೆ. ಕೆಲವು ಮಕ್ಳು ಏನ್ ಹೇಳ್ತಾರೆ, ನಮ್ಮ ಅಜ್ಜಿ ಆದ್ರೆ ನಾನು ಎತ್ಕೊಂಡು ಹೋಗಿ ಕೊಡ್ತೀನಿ, ಅದು ಯಾವುದೋ ಅಜ್ಜಿ ನನಗೆ ಗೊತ್ತಿಲ್ಲ, ಅದು ಯಾರೋ ಅಮ್ಮನ್ ನನಗೆ ಗೊತ್ತಿಲ್ಲ. ದೇವಜನವೇ, ಸಣ್ಣ ಮಕ್ಕಳಿಂದ ನಾವು ಕಲಿಸ್ಬೇಕು. ನಿಮ್ಮ ಅಜ್ಜಿ ಹೇಗೋ ಅವರು ಕೂಡ ಹಾಗೇನೆ ನಿಮಗೆ ಅಜ್ಜಿ. ಇವರು ನಿಮಗೆ ಹೇಗೆ ತಾಯಿನೋ ಅವರು ಹಾಗೆ ನಿನಗೆ ತಾಯಿ. ಎಲ್ಲರನ್ನೂ ಗೌರವ ಕೊಡುವುದು, ಎಲ್ಲರನ್ನು ಪ್ರೀತಿಸುವುದು ನಾವೇನು ಮಾಡಬೇಕು? ಕಲಿಸಿಕೊಡಬೇಕು. ಕೆಲವು ಸಂದರ್ಭಗಳಲ್ಲಿ ಕ್ರೈಸ್ತರ ಮಕ್ಕಳು ನಡ್ಕೊಳ್ಳುವ ವಿಧಾನದಿಂದ ಕ್ರಿಸ್ತನಿಗೆ ಅವಮಾನವಾಗುತ್ತದೆ. ಅರ್ಥ ಆಗ್ತಾ ಇದೆಯಾ? ಒಂದು ವಾಕ್ಯ ಇದೆ ಇಂಗ್ಲಿಷಲ್ಲಿ, ಪೀಪಲ್ ಡಸಂಟ್ ರೀಡ್ ಬೈಬಲ್, ದೇ ರೀಡ್ ಯು. ಏನದರ ಅರ್ಥ ಗೊತ್ತಾ? ಜನರು ಬೈಬಲ್ ಓದಲ್ಲ, ಬೈಬಲ್ ಓದಿರುವ ನಿನ್ನನ್ನು ಓದ್ತಾರೆ. ಹೌದಾ ಇಲ್ವಾ? ಹೇಳಿ, ಯಾಕೆ? ಎಲ್ಲರೂ ಏನು ಹಂಗೆ ನಿದ್ದೆ ಮಾಡ್ದಂಗೆ ಇದೆ ಎಲ್ಲರೂ. ಹೌದಾ ಇಲ್ವಾ? ಜನ ಯಾರನ್ನ ಓದ್ತಾರೆ? ನಮ್ಮನ್ನು ಓದ್ತಾರೆ. ಬೈಬಲ್ ಓದ್ತಾರೆ ಅವರು? ಬೈಬಲ್ ಓದಲ್ಲ, ಅವರು ನಮ್ಮನ್ನು ಓದ್ತಾರೆ. ಏನಪ್ಪ ಇವ್ರು ಬೈಬಲ್ ಓದಿದ್ದಾರೆ, ಇವ್ರಲ್ಲಿ ಎಂಥ ಗುಣ ಇದೆ ನೋಡೋಣ ಅಂತ. ಕೆಲವು ಸಾರಿ ನಮಗೆ ಕೋಪ ಬರ್ತದೆ, ಕೆಲವು ಸಾರಿ ಓಕೆ. ಆದರೆ ಯಾವಾಗಲೂ ಅದೇ ಥರ ಇರಬಾರ್ದು, ಯಾವಾಗಲೂ ಅದೇ ಥರ ಇರಬಾರ್ದು. ಯಾಕೆಂದರೆ ನಾವು ಆ ರೀತಿ ಮಾಡುವುದರಿಂದ ಕ್ರಿಸ್ತನಿಗೆ ನಾವು ಅವಮಾನ ಪಡಿಸುವಂಥವರಾಗಿರುತ್ತೇವೆ. ಅದನ್ನು ನಾವು ನೋಡಬೇಕು. ಯಾರಲ್ಲಿ ಕ್ರಿಸ್ತಿಯ ಪ್ರವೀಣತೆ ಇರುತ್ತದೋ ಅವರಲ್ಲಿ ತ್ಯಾಗ ಇರುತ್ತದೆ. ಏನಿರುತ್ತೆ? ತ್ಯಾಗ ಇರುತ್ತದೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಲ್ಲಿ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯಾವಾಗಲೂ ನಾವೇನು ಮಾಡಬೇಕು? ಶಿಲುಬೆಯನ್ನು ಹೊತ್ತುಕೊಂಡಂತೆ ದೇವರ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಡೆಯಬೇಕು. ದೇವರ ನಾಮಕ್ಕೆ ಅವಮಾನ ತಂದರೆ ದೇವರಿಗೆ ಇಷ್ಟ ಆಗೋದಿಲ್ಲ. ನಮ್ಮನ್ನು ನೋಡಿ ಇಗೋ ನನ್ನ ಮಗಳು, ಇಗೋ ನನ್ನ ಮಗನು ಅಂತ ಏಸಪ್ಪ ಹೇಳಬೇಕು. ಕೊನೆಯಲ್ಲಿ ಏನು ಹೇಳಬೇಕು ಗೊತ್ತಾ? ನಮ್ಮನ್ನು ನೋಡಿ ಏಸಪ್ಪ ಏನು ಹೇಳಬೇಕಂತೆ? ಒಂದೇ ಒಂದು ಪದ ಇದೆ, ವಾಕ್ಯ ಇದೆ ಬೈಬಲಲ್ಲಿ. ಪರಲೋಕದಲ್ಲಿ ನಮ್ಮನ್ನು ನೋಡಿದಾಗ ದೇವರು ಒಂದು ಮಾತು ಹೇಳಬೇಕಂತೆ. ಏನು ಮಾತು ಗೊತ್ತಾ? ಏನು ಮಾತು ಗೊತ್ತಾ? ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ಒಳ್ಳೆಯ ಆಳು, ಒಳ್ಳೆಯ ಮಗನು, ಬಲ ನಂಬಿಗಸ್ತನಾದ ನನ್ನ ಮಗಳೇ, ನನ್ನ ಮಗನು. ಅನೇಕರ ಮುಂದೆ ಯೇಸು ಸ್ವಾಮಿ ನಮ್ಮನ್ನು ತೋರಿಸಿ ಹೇಳಬೇಕು, ನೋಡಿ ಈಕೆ ನನ್ನ ಮಗಳಪ್ಪ, ಈಕೆ ನನ್ನ ಮಗನು ಅನ್ಬೇಕು. ದೇವ ನಮ್ಮನ್ನು ನೋಡಿದ ತಕ್ಷಣ ಈಕೆಯಿಂದ ನನಗೆ ಅವಮಾನ ಆಗುತ್ತೆ, ಈತನಿಂದ ನನಗೆ ಅವಮಾನ ಆಗುತ್ತೆ ಅಂತ ಬೇಸರ ಮಾಡಿಕೊಳ್ಳಬಾರದು. ಜೀವಿಸಿದರೆ ಅಂತಹ ಕ್ರಿಸ್ತೀಯ ಜೀವಿತ ಜೀವಿಸಬೇಕು. ಆ ಕಡೆನೂ ಈ ಕಡೆನೂ ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ನಾವು ನಮ್ಮ ಅಗತ್ಯಗಳಿಗೆ ತಕ್ಕಂತೆ ಬದಲಾಯಿಸುವ ಊಸುರುವಳ್ಳಿಗಳ ಥರ ನಾವು ಇರಬಾರದು. ದೇವಜನವೇ, ಕ್ರಿಸ್ತನಿಗಾಗಿ ವೈರಾಗ್ಯವಾಗಿರಬೇಕು. ಹೇಗಿರಬೇಕು? ಹೇಗಿರ್ಬೇಕು ಹೇಳಿ? ಗಟ್ಟಿಯಾಗಿ ಹೇಳಿ. ಹೇಗೆ? ಸಾಲದು. ಹೇಗಿರಬೇಕು? ಇದ್ರೆ ಕರ್ತನಿಗಾಗಿ ಜೀವಿಸಬೇಕು, ಇಲ್ಲ ಅಂದ್ರೆ ಇರಲೇಬಾರದು. ಅರ್ಧಂಬರ್ಧ ದೇವ್ರಿಗೆ ಇಷ್ಟನಾ?
ಏನಂತ ಹೇಳುತ್ತೆ ಪ್ರಕಟಣೆ ಗ್ರಂಥ? ತಣ್ಣಗೂ ಅಲ್ಲದು ಬೆಚ್ಚಗೂ ಅಲ್ಲದು ಇದ್ರೆ ಏನ್ ಮಾಡ್ತಾನಂತೆ ದೇವರು? ನಾನೇನ್ ಮಾಡ್ತೀನಿ? ಕಾರಿ ಬಿಡುತ್ತೇನೆ. ಅಂದ್ರೆ ನಾನು ಉಗಿದು ಬಿಡ್ತೇನೆ, ಬೇಡ ಅವ್ರು ನನಗೆ, ಬೇಡ ನನಗೆ ಅವರು ಅಂದ್ಬಿಡ್ತಾನೆ. ನಾವಿಷ್ಟೆಲ್ಲ ಪ್ರಯಾಸ ಪಟ್ಟು ಪ್ರತಿ ಭಾನುವಾರ ಆಲಯಕ್ಕೆ ಬಂದು ಪ್ರತಿದಿನ ವಾಕ್ಯ ಕೇಳಿ ಕಾಣಿಕೆ ಕೊಟ್ಟು ಎಲ್ಲ ಮಾಡಿ ಕೊನೆಯಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗ್ಬಿಟ್ರೆ, ದೇವರ ದೃಷ್ಟಿಯಲ್ಲಿ ನಾವು ಬೇಡ ಅಂದ್ಬಿಟ್ರೆ ಏನು ಪ್ರಯೋಜನ? ಆದರೆ ದೇವಜನ ಅದಕ್ಕೆ ನಾವು ಕ್ರಿಸ್ತನಲ್ಲಿ ಬೆಳೆದವರಾಗಿರಬೇಕು, ಕ್ರಿಸ್ತನ ಸಮಯವನ್ನ ನೋಡುವಂತ ಕಾಯುವಂತವರಾಗಿರಬೇಕು. ಕ್ರಿಸ್ತನ ಏನೋ ದೇವರ ವಾಕ್ಯ ಹೇಳುತ್ತದೆ, ನಮ್ಮಲ್ಲಿ ಆ ಒಂದು ಪವಿತ್ರಾತ್ಮನ ಗುಣಲಕ್ಷಣಗಳಿರಬೇಕು. ಮೊದಲ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು ನೋಡ್ರಿ. ಮೊದಲ ಕೊರಿಂಥ 1ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ. ಇನ್ನೊಂದ್ಸಾರಿ ಓದ್ತೀನಿ, ಗಮನಿಸಿರಿ. ಒಂದ್ಸಾರಿಗೆ ಅರ್ಥ ಆಗಲ್ಲ ಈ ವಾಕ್ಯ, ಇನ್ನೊಂದ್ಸಾರಿ ಕೇಳಿಸ್ಕೊಳ್ಳಿ. ನೀವು ಓದ್ರಿ ನನ್ನ ಜೊತೆ. ಕ್ರಿಸ್ತನ ವಿಷಯವಾದ ಸಾಕ್ಷಿಯು. ಯಾವ ಸಾಕ್ಷಿ? ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ. ಹೇಗೆ ನೆಲೆಗೊಂಡ ಕಾರಣ? ಹೇಗೆ ನೆಲೆಗೊಂಡ ಕಾರಣ? ಯಾರಲ್ಲಿ? ನಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ. ಯಾವುದು? ಕ್ರಿಸ್ತನ ವಿಷಯವಾದ ಸಾಕ್ಷಿ. ಇವತ್ತು ನಾನು ಯೇಸುವನ್ನು ನಿಜವಾಗಿ ನಂಬಿದ್ದೀನಿ ಅಂದ್ರೆ ನಾನು ಯೇಸುಗೋಸ್ಕರ ನನ್ನ ಪ್ರಾಣನೂ ಕೊಡ್ತೀನಿ. ನನ್ನಲ್ಲಿ ಆ ಸಾಕ್ಷಿ ಇಲ್ಲ ಅಂದ್ರೆ ನಾನು ಪ್ರಾಣ ಕೊಡ್ತೀನ? ನಿಮ್ಮಲ್ಲಿ ಆ ದೃಢತೆ ಇದ್ರೆ ನೀವು ನಿಂತ್ಕೊಳ್ತೀರ, ಇಲ್ಲ ಅಂದ್ರೆ ಏನಾಗ್ತದೆ? ನಾವು ನಿಂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಗಮನಿಸಿ, ಮುಂದೆ ನಿಮ್ಮಲ್ಲಿ ಸಾಕ್ಷಿ ಇದೆ, ಅದು ದೃಢವಾಗಿದೆ, ನೆಲೆಗೊಂಡಿದೆ. ಆಗ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಹಾಲೆಲೂಯಾ. ಏನನ್ನು ಹೊಂದಿದವರಾಗಿದ್ದೀರಿ? ಏನೇನು, ಯಾವ್ಯಾವುದರಲ್ಲಿ ಸಮೃದ್ಧಿಯಾಗಿದ್ದೀರಾ ಹೇಳ್ರಿ? ಯಾವ್ಯಾವುದರಲ್ಲಿ? ಎಲ್ಲ ಹೇಳ್ರಿ. ಎಲ್ಲ ನುಡಿಯಲ್ಲಿಯೂ, ಎಲ್ಲ ನುಡಿಯಲ್ಲಿಯೂ. 100 ಜನ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಯಾರೋ ಒಬ್ಬರು ಬಂದು ರಮೇಶ್ ಪಾಸ್ ಸರಿ ಇಲ್ಲ ಅಂದ್ರೆ ಕರೆಕ್ಟ್ ಒಪ್ಕೊಳ್ಳೋಣ. 90 ಜನ ಬಂದು ರಮೇಶ್ ಪಾಸ್ ಸರಿ ಇಲ್ಲ ಅಂದ್ರೆ 90 ಜನರು ರಾಂಗ, ಇಲ್ಲ ಅಂದ್ರೆ ನಾನ್ ರಾಂಗ? ಕ್ವಶನ್ ಅರ್ಥ ಆಗಿಲ್ಲಲ್ಲ? 100 ಜನ ಇದ್ದಾರೆ, 100 ಜನರಲ್ಲಿ ಒಬ್ರು ಯಾರೋ ರಮೇಶ್ ಪಾಸ್ ಸರಿ ಇಲ್ಲ ಅಂದ್ರೆ ಓಕೆ ಒಪ್ಕೊಳ್ಳೋಣ. 90 ಜನ ಬಂದ್ಬಿಟ್ಟು ರಮೇಶ್ ಪಾಸ್ಟರ್ ಸರಿ ಇಲ್ಲ ಅಂದ್ರೆ ಅದರ ಅರ್ಥ ರಮೇಶ್ ಪಾಸ್ಟರ್ ಒಳ್ಳೆಯವರ ಕೆಟ್ಟವರ? ಹೇಳಿ, ಕರೆಕ್ಟಾಗಿ ಹೇಳಿ. ಒಳ್ಳೆಯವರ ಕೆಟ್ಟವರ? ಕೆಟ್ಟವರು. ಯಾಕೆ? 90 ಜನ ಹೇಳ್ತಾ ಇದ್ದಾರೆ ನನ್ನ ಕುರಿತು ಸಾಕ್ಷಿ ಏನಂತ, ಅವರು ಸರಿ ಇಲ್ಲ. ಆವಾಗ 90 ಜನರು ನಮ್ಮ ಬಗ್ಗೆ ಇವರು ಸರಿ ಇಲ್ಲ ಅಂದಾಗ ಅದರ ಅರ್ಥ ನಾನೇನು ಯೋಚನೆ ಮಾಡಬೇಕು? ನನ್ನನ್ನೇ 90 ಜನ ಸರಿ ಇಲ್ಲ ಅಂತೀರಾ? ನೀವು 90 ಜನನೂ ಸರಿ ಇಲ್ಲ. ನೀವು 90 ಜನನು ನಾನು ಸರಿ ಇದ್ದೀನಿ, ನಾನು ಅದು ಅವಾಗ ಕರೆಕ್ಟ್? ಅದು ಕರೆಕ್ಟ್ ಅಲ್ಲ. ಹಾಗಾದ್ರೆ ನನಗೆ ಬಂದ್ಬಿಟ್ಟು ಪಾಸ್ಟೇ ನೀವು ತುಂಬಾ ಮುಂಗೋಪಿ ಅಂತ ಹೇಳಿದ್ರೆ ಯಾರೋ? ನಾನಾ? ಯಾರು ಹೇಳಿದ್ ನಿನಗೆ? ಅಲ್ವಾ? ಒಪ್ಕೊಳ್ಳೋಕೆ ರೆಡಿ ಇಲ್ಲ ನಾನು ಮುಂಗೋಪಿನ. ಯಾರು ಹೇಳಿದ್ ನಿನಗೆ? ಇನ್ನೊಬ್ಬರು ಮಧ್ಯೆ ಹೇಳ್ತಾರ, ಪಾಸ್ಟೇ ಸ್ವಲ್ಪ ನಿಧಾನಾಗಿ ಮಾತಾಡಿ. ನಿಧಾನಾಗಿ ನಾನು ಮಾತಾಡ್ತಾ ಇರೋದು ಅಲ್ವಾ? ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಏನ್ ಮಾಡ್ತಾ ಇದ್ದೀನಿ? ನಿರೂಪಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ, ನಾನು ಸರಿ ಇದ್ದೀನಿ, ನಾನು ಸರಿ ಇದ್ದೀನಿ ಅಂತ. ಆದ್ರೆ ಆಕ್ಚುಲಿ ನಾನು ಸರಿ ಇಲ್ಲ. ಅವಾಗ ಏನ್ ಮಾಡ್ಬೇಕು? ನನ್ನನ್ನು ನಾನು ಇಷ್ಟು ಜನರು ನನಗೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನಾನು ಮುಂಗೋಪಿ, ಅದಕ್ಕೆ ನಾನೇನ್ ಮಾಡ್ಬೇಕು? ನನ್ನನ್ನು ನಾನು ಸರಿಪಡಿಸಿಕೊಳ್ಳಬೇಕು. ಅದು ನಿಜವಾದ ಕ್ರೈಸ್ತನ ಲಕ್ಷಣ. ಹಾಲೆಲೂಯಾ. ದೇವಜನವೇ, ಅದರ ಅರ್ಥ ನಾವು ಬೇರೆಯವ್ರನ್ನ ಕೇಳಬಹುದು. ನೀವು ಬೇರೆಯವ್ರನ್ನ ಕೇಳ್ರಿ, ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ? ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ, ಕನಿಷ್ಠ ಒಬ್ಬರಿಗೆ ಒಬ್ಬ ಪ್ರೇಯರ್ ಪಾರ್ಟ್ನರ್ ಇರಬೇಕು. ಏನಿರಬೇಕು? ಪ್ರೇಯರ್ ಪಾರ್ಟ್ನರ್. ಪ್ರಾರ್ಥನೆಯಲ್ಲಿ ಹೊಂದಾಣಿಕೆ ಇರುವ ವ್ಯಕ್ತಿ ಇರಬೇಕು. ನೀವು ಯಾರೋ ಒಬ್ಬರು ನಿಮಗೆ ತುಂಬಾ ನಿಕಟವಾಗಿರೋ ಇರ್ತಾರೆ,
ಅವರೊಟ್ಟಿಗೆ ನೀವು ಹಂಚ್ಕೊಳ್ಬೇಕು, ಶೇರ್ ಮಾಡಬೇಕು. ನೀವು ಬೆಳೀತಾ ಇದ್ದೀರಾ ಇಲ್ವಾ ಅಂತ. ಯಾಕೆಂದ್ರೆ ನೀವು ಯಾರನ್ನಾದ್ರೂ ಕೇಳ್ರಿ, ತೊಂದರೆ ಇಲ್ಲ. ನನ್ನಲ್ಲಿ ಏನಾದರೂ ನಿಮಗೆ ತಪ್ಪು ಕಾಣಿಸ್ತಾ ಇದೆಯಾ ಅಂತ ಕೇಳ್ರಿ. ಅವ್ರು ಕೆಲವು ಸಾರಿ ಹೇಳಲ್ಲ, ಆದರೆ ಈ ಪ್ರೇಯರ್ ಪಾರ್ಟ್ನರ್ ಇರ್ತಾರಲ್ಲ, ಅವ್ರು ಹೇಳ್ತಾರೆ, ಹೌದು ನಿನ್ನಲ್ಲಿ ಈ ಥರ ಗುಣ ಇದೆ, ದಯಮಾಡಿ ನೀನು ಪ್ರೇಯರ್ ಮಾಡು ಅಂದಾಗ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಲ್ಲ. ನನ್ನ ಹತ್ರನೇ ತಪ್ಪಿದೆ ಅಂತೀಯಾ, ಬೇಡ ನೀನು ಪ್ರೇಯರ್ ಪಾರ್ಟ್ನರೇ ಬೇಡ, ನಾನು ಬೇರೆಯವ್ರ ಹತ್ರ ಹೋಗ್ತೀನಿ. ನಮ್ಮಲ್ಲಿ ತಪ್ಪಿದೆ ಅಂತ ಹೇಳಿ ತೋರಿಸಿದಾಗ ನಾವು ಅವ್ರನ್ನ ಚೇಂಜ್ ಮಾಡೋದಲ್ಲ, ನಮ್ಮಲ್ಲಿ ಗುಣನ ಚೇಂಜ್ ಮಾಡಬೇಕು. ನಾವೇನ್ ಮಾಡ್ಬಿಡ್ತೀವಿ, ಯಾರಾದ್ರೂ ನಮಗೇನಾದ್ರೂ ನೀವು ಹಿಂಗೆ ಮಾಡಿದ್ರಿ ಅಂದ್ರೆ ಅವ್ರ ಹತ್ರ ಮಾತಾಡೋದೇ ಬಿಟ್ಬಿಡ್ತೀವಿ. ಅವ್ರ ಹತ್ರ ಏನ್ ಮಾಡ್ತೀವಿ, ಅದು ತಪ್ಪು, ಅದು ಸೈತಾನನ್ನು ಉಪಯೋಗಿಸ್ಕೊಳ್ತಾನೆ, ದೇವರಿಗೆ ಅದು ಇಷ್ಟ ಇಲ್ಲ. ದೇವ್ರಿಗೇನು ಇಷ್ಟ ಗೊತ್ತಾ, ಯಾರ ಮೂಲಕವಾಗಾದರೂ ನನ್ನಲ್ಲಿ ತಪ್ಪಿದೆ ಅಂತ ತಿಳಿಸಿದ್ರೆ ನಾನು ಅದನ್ನು ಸರಿಪಡಿಸ್ಕೊಳ್ಬೇಕು ಹೊರತು ಆ ವ್ಯಕ್ತಿ ಹತ್ರ ಮಾತಾಡದೇ ಇರೋದು ಪರಿಷ್ಕಾರ ಅಲ್ಲ. ಆದ್ದರಿಂದ ದೇವಜನವೇ, ನುಡಿಯಲ್ಲಿಯೂ ಕ್ರಿಯೆಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಬೇಕು. ಯಾರಲ್ಲಿ? ಕ್ರಿಸ್ತನಲ್ಲಿ ನಾವೇನಾಗಬೇಕು? ಆದ್ರಿಂದ ದೇವಜನವೇ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ಕೇಳಿದಂಥ ಈ ವಾಕ್ಯಗಳನ್ನು ಸ್ವಲ್ಪ ಪರೀಕ್ಷಿಸಿಕೊಳ್ಳೋಣ. ಈ ವಾಕ್ಯ ಯಾರಲ್ಲೋ ತಪ್ಪು ಕಂಡುಹಿಡಿಯುವುದಕ್ಕಾಗಿ ಅಲ್ಲ, ಆದರೆ ದೇವರು ಒಂದು ಪ್ರವೀಣತೆಗೆ ಬಂದಂತ ಮಕ್ಕಳಾಗಿ ನಾವಿರಬೇಕೆಂದು ದೇವರು ಆಶಿಸ್ತಾ ಇದ್ದಾರೆ. ಎ ಮೆಚ್ಯೂರ್ಡ್ ಕ್ರಿಶ್ಚಿಯನ್ ಅನ್ನ, ಕ್ರೈಸ್ಟ್ ಲೈಕ್ನೆಸ್ ಅನ್ನ, ಕ್ರಿಸ್ತನ ಸ್ವಾರೂಪ್ಯವುಳ್ಳ ವ್ಯಕ್ತಿಯನ್ನ ದೇವರು ಎದುರು ನೋಡುತ್ತಾ ಇದ್ದಾನೆ. ಹಾಗಾದರೆ ನಿಮ್ಮನ್ನೇ ನೀವು, ನನ್ನನ್ನೇ ನಾನು ಪರೀಕ್ಷೆ ಮಾಡಿಕೊಳ್ಳೋಣ. ಕೈ ಎತ್ತಿ ತೋರಿಸುವುದಕ್ಕಿಂತ ಮುಂಚೆ, ಯಾರೋ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುವ ಮುಂಚೆ, ವಾಕ್ಯವೆಂಬ ಕನ್ನಡಿಯಲ್ಲಿ ನೋಡಿಕೊಂಡು, ಅಪ್ಪ ನನ್ನಲ್ಲಿ ಯಾವ ಬಲಹೀನತೆ ಇದೆಯೋ, ಯಾವ ಕೆಟ್ಟತನ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಯಾರಾದರೂ ನನ್ನ ಬಗ್ಗೆ ನಿನ್ನಲ್ಲಿ ಈ ಥರ ಗುಣ ಇದೆ, ದಯಮಾಡಿ ಬದಲಾಯಿಸಿಕೋ ಎಂದು ದೈವಿಕವಾಗಿ ಅವರು ನಮಗೆ ಹೇಳುವಾಗ ಅವರ ಮೇಲೆ ಕೋಪ ಮಾಡಿಕೊಳ್ಳುವ ಬದಲಾಗಿ ನಾವು ನಮ್ಮಲ್ಲಿರುವಂಥ ಆ ಕೆಟ್ಟ ನಡತೆಯನ್ನ, ಕೆಟ್ಟ ಮಾತುಗಳನ್ನ, ಕೆಟ್ಟ ಕ್ರಿಯೆಗಳನ್ನ ಬದಲಾಯಿಸಿಕೊಂಡು ನಿನಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿಕೊಡಿರಿ ಅಪ್ಪ. ಈ ದಿನ ಈ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರೆಂದು ನಾವು ನಂಬುತ್ತೇವೆ. ಯಾಕೆಂದರೆ ಕೊನೆಯಲ್ಲಿ ನಿನ್ನ ನಾಮಕ್ಕೆ ನಾವು ಅವಮಾನ ತರಬಾರ್ದಪ್ಪ. ನೀವು ಯೋಬನನ್ನು ನೋಡಿ, ಇಗೋ ನನ್ನ ಮಗನು ಯೋಬನು ನನ್ನ ಭಕ್ತನು ಎಂದು ಹೇಳಿದ ಹಾಗೆ ನೀವು ನಮ್ಮನ್ನು ನೋಡಿ ನೀವು ಸಂತೋಷಿಸಬೇಕು ಸ್ವಾಮಿ. ಆ ರೀತಿಯಾಗಿ ನಮ್ಮನ್ನು ಮಾರ್ಪಡಿಸು. ನಿಕೋದೇಮನನ್ನ ನೀನು ಹೊಸದಾಗಿ ಹುಟ್ಟಬೇಕು ನಿಕೋದೇಮ ಎಂದು ಹೇಳಿದಾಗ, ಓ ಆತನು ಹೇಗೆ ಸ್ವಾಮಿ ಎಂದು ಕೇಳಿದನು. ನೀನು ನೀರಿನಲ್ಲಿಯೂ ನಿನ್ನ ಆತ್ಮನಲ್ಲಿಯೂ ನೀನು ಹೊಸದಾಗಿ ಹುಟ್ಟಬೇಕು ಎಂದು ಹೇಳಿದನು ಸ್ವಾಮಿ. ಅಪ್ಪ, ಅದೇ ರೀತಿಯಲ್ಲಿ ನೀವು ಹೇಳಿದ ಹಾಗೆ ನಮ್ಮಲ್ಲಿಯೂ ಬದಲಾವಣೆ ತರ್ರಿ. ಪವಿತ್ರಾತ್ಮನ ಫಲಗಳು, ತಾಳ್ಮೆ, ಪ್ರೀತಿ, ಕ್ಷಮಿಸುವಿಕೆ, ತ್ಯಾಗ, ಇದೆಲ್ಲ ಗುಣಗಳನ್ನು ನಮ್ಮಲ್ಲಿ ಕೊಡಪ್ಪ. ಆಗ ಅನೇಕರು ನಮ್ಮನ್ನು ನೋಡಿ, ಇವರಲ್ಲಿ ನಿಜವಾಗಿ ವ್ಯತ್ಯಾಸ ಇದೆ, ಇವರು ನಿಜವಾಗಿ ಏಸಪ್ಪನ ಮಗಳು ಈಕೆ, ಈತನು ನಿಜವಾಗಿ ಏಸಪ್ಪನ ಮಗನು. ಯಾಕೆಂದರೆ ಯೇಸುವಿನ ಗುಣಗಳು ಈತನಲ್ಲಿವೆ, ಯೇಸುವಿನ ಗುಣಗಳು ಈಕೆಯಲ್ಲಿವೆ ಎಂದು ನಮ್ಮ ಕುರಿತಾಗಿ ಹೇಳಬೇಕಪ್ಪ. ಆ ರೀತಿಯಾಗಿ ತಾನೇ ನೀವು ಮಾಡಿ ನಮ್ಮನ್ನು ಆಶೀರ್ವದಿಸಿ ನಿನ್ನ ಮಕ್ಕಳೆಂಬ ಘನತೆಯನ್ನು ನಮಗೆ ಕೊಡುತ್ತೀರೆಂಬುದಾಗಿ ನಂಬುತ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.